ಹಲೋ ಮಕ್ಕಳೇ, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಸೆಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಡೂಯಿಂಗ್ ಲಾಸ್ಟ್ ಬಟ್ ಒನ್ ಚಾಪ್ಟರ್ ಆಫ್ ಪ್ಲಾಂಟ್ ಫಿಸಿಯಾಲಜಿ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಇದಕ್ಕಿಂತ ಮುಂಚೆ ಫೋಟೋಸಿಂಥಸಿಸ್ ಮಾಡ್ಕೊಂಡಿದೀವಿ. ಆ್ಯಂಡ್ ಈ ಪ್ಲಾಂಟ್ ಫಿಸಿಯಾಲಜಿ ಬರುವಂಥ ಚಾಪ್ಟರ್ ಆರ್ ಲಿಟಲ್ ಕಾನ್ಸೆಪ್ಚುವಲ್ ಆ್ಯಂಡ್ ಸ್ವಲ್ಪ ಇಟ್ಸ್ ಮೋರ್ ಲೈಕ್ ಕಾನ್ಸೆಪ್ಟ್ ಬೇಸ್ಡ್ ಬಂದಿದ ತಕ್ಷಣ ಅಲ್ಲಿ ನಿಮಗೆ ತಿರುಗಿಸಿ ಕೇಳುವಂಥ ಚಾನ್ಸಸ್ ಇನ್ ಯೋರ್ ಕ್ವೆಶನ್ ಪೇಪರ್ ಇನ್ಕ್ರೀಸಸ್. ಸೊ ಫ್ರಮ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಬೈ ಹಾರ್ಟ್ ಮಾಡೋದಕ್ಕಿಂತನೂ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಓವರ್ ಆಲ್ ವೆಯ್ಟೇಜ್ ಎಷ್ಟು? ದ ವೆಯ್ಟೇಜ್ ಇಸ್ 6 marks. ಅದು ಒಂದು MCQ ಕೇಳ್ತಾರೆ, ಒಂದು 5 ಮಾರ್ಕಿನ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಆ 1 MCQ ವಾಟ್ ದೇ ಮೆನ್ಷನ್ comes in the last category, application based question. ನಾನು ಇದನ್ನು ಯಾವತ್ತೂ ಹೇಳ್ತೀನಿ, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಅಂದಿದ ತಕ್ಷಣ ಹೆದರ್ಕೋಬೇಕಂತಿಲ್ಲ. ಇಫ್ ದ ಕಾನ್ಸೆಪ್ಟ್ಸ್ ಆರ್ ಕ್ಲಿಯರ್, ದೇ ವಿಲ್ ಆಸ್ಕ್ ಯು ಕ್ವೆಶನ್ಸ್ ವಿಚ್ ಯು ಕ್ಯಾನ್ ಆನ್ಸರ್. ಯಾರು ಕ್ವೆಶನ್ ಪೇಪರ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಲಿಕ್ಕೆ ಆಗಬಾರ್ದು ಅಂತ ಅಂದ್ಕೊಂಡು ನೋ ಕ್ವೆಶನ್ ಇಸ್ ಫ್ರೇಮ್ಡ್. ಇಟ್ಸ್ ಜಸ್ಟ್ ದ್ಯಾಟ್ ಮಕ್ಕಳ ಕಾನ್ಸೆಪ್ಚುವಲ್ ಕ್ಲಾರಿಟಿ ಕಮ್ಮಿ ಇರೋ ಕಾರಣ ಕೆಲವು ಕ್ವೆಶನ್ ಕಷ್ಟ ಅನಿಸುತ್ತೆ, ಕೆಲವು ನಿಮಗೆ ಈಸಿ ಅನಿಸುತ್ತೆ. ಆಲ್ರೈಟ್. ಸೊ ಒಂದು MCQ ವಾಟ್ ದೇ ಆಸ್ಕ್ ಇಸ್ ಗೋಯಿಂಗ್ ಟು ಬಿ ಅಪ್ಲಿಕೇಶನ್ ಬೇಸ್ಡ್, ಅಂದರೆ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಬಾಯ್ಪಾಠ ಮಾಡುವಂಥ ಕಾನ್ಸೆಪ್ಟ್ ಅಂತ ಕೇಳಲ್ಲ. ಆ್ಯಂಡ್ ದೆನ್ 1 ಇಸ್ ಗೋಯಿಂಗ್ ಟು ಬಿ 5 ಮಾರ್ಕಿನ ಪ್ರಶ್ನೆ, ಅಗೇನ್ ಫ್ರಮ್ ದ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ ಆಫ್ ಇಟ್. ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ ಆಫ್ ಇಟ್ ಆರ್ ಮೋರ್ ಲೈಕ್ ಸ್ಟ್ರೇಟ್ ಫಾರ್ವರ್ಡ್. 5 ಮಾರ್ಕಿನ ಪ್ರಶ್ನೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರಿಂದ ನಿಮಗೆ either ಗ್ಲೈಕೋಲೈಸಿಸ್ ಆರ್ ಎಕ್ಸ್ಕ್ಯೂಸ್ ಮಿ ಕ್ರೆಬ್ಸ್ ಸೈಕಲ್ ಇಂದ ಬರೋ ಚಾನ್ಸಸ್ ಆರ್ ವೆರಿ ಹೈ. ಕ್ರೆಬ್ಸ್ ಸೈಕಲ್ ಇಂದ ಬರೋ ಚಾನ್ಸಸ್ ಆರ್ ವೆರಿ ಹೈ, ಫಾಲೋಡ್ ಬೈ ಗ್ಲೈಕೋಲೈಸಿಸ್. ಈ ಎರಡು ಕಾನ್ಸೆಪ್ಟ್ ಲಾಸ್ಟ್ ಮೂಮೆಂಟಲ್ಲಿ ಮ್ಯಾಮ್ ನನಗೆ ಏನೂ ಓದೋಕ್ಕಾಗಿಲ್ಲ, ಈ ಚಾಪ್ಟರ್ನ ಏನು ಓದ್ಕೊಂಡು ಹೋಗ್ಲಿ ಅಂತ ನೀವು ಕೇಳಿದ್ರೆ, ಐ ವುಡ್ ಟೆಲ್ ಯು ಗ್ಲೈಕೋಲೈಸಿಸ್, ಕ್ರೆಬ್ಸ್ ಸೈಕಲ್ ಆ್ಯಂಡ್ ರೆಸ್ಪಿರೇಟರಿ ಕೋಶೆಂಟ್, ಇದು ಮೂರನ್ನು ನೋಡ್ಕೊಂಡು ಹೋಗಿ ಅಟ್ ಲೀಸ್ಟ್. ಬೇರೆ ಎಲ್ಲೊಂದು ನಾನು ಬರಲ್ಲ ಅಂತ ಹೇಳ್ತಿಲ್ಲ, ಬಟ್ ಇಲ್ಲಿಂದ ಬರೋ ಚಾನ್ಸಸ್ ಹೈ ಇದೆ. Now about exploring the batch, you already know PW Kannada app ಅನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ you can type this Kannada first PUC 2025 2026 ಈ ಪೋಸ್ಟರ್ ಅಪಿಯರ್ ಆಗುತ್ತೆ. ಇಟ್ಸ್ ಅ ಫ್ರೀ ಬ್ಯಾಚ್. ಎನ್ರೋಲ್ ನಾವು ಮಾಡಿದ ತಕ್ಷಣ ನಾವು ಯು ಗೆಟ್ ಆಕ್ಸೆಸ್ ಟು ದಿಸ್ ಪರ್ಟಿಕ್ಯುಲರ್ ಬ್ಯಾಚ್. ಆ್ಯಂಡ್ ಈ ಬ್ಯಾಚಲ್ಲಿ ಕೊಟ್ಟಿರೋಂಥ ಎಲ್ಲ ಫೆಸಿಲಿಟೀಸಿಗೂ ನಿಮಗೆ ಆಕ್ಸೆಸ್ ಸಿಗುತ್ತೆ. ಇಟ್ ಕುಡ್ ಬಿ DPP, ಇಟ್ ಕುಡ್ ಬಿ ಸಮಥಿಂಗ್ ಎಲ್ಸ್, ಎನಿಥಿಂಗ್ ವಿಚ್ ವಿ ಅಪ್ಲೋಡ್. ಅಡಿಷ್ನಲ್ ನೋಟ್ಸ್ ಇರಬಹುದು, ಎಲ್ಲವೂ ನಾರ್ಮಲ್ ನೋಟ್ಸ್ ಹೆಂಗೂ ಅಪ್ಲೋಡ್ ಆಗುತ್ತೆ, DPPಗಳು ಆ್ಯಂಡ್ ಅಡಿಷ್ನಲ್ ನೋಟ್ಸ್ ಏನಿದೆ ಇವನ್ ದ್ಯಾಟ್ ಗೆಟ್ಸ್ ಅಪ್ಲೋಡೆಡ್. ಏನಾದರೂ ಇದ್ದರೆ ಹೇಗೆ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ ಇನ್ ದ ಆ್ಯಪ್, ನಿಮಗೆ ಹಾಗೆ ಈ ಪರ್ಸೆಂಟೇಜ್ ಪರ್ ಸಬ್ಜೆಕ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅನೌನ್ಸ್ಮೆಂಟ್ ಸೆಕ್ಷನಲ್ಲಿ ಏನಾದರೂ ಕ್ಲಾಸಸ್ ಕ್ಯಾನ್ಸಲ್ ಆದರೆ ಅಥವಾ ಏನಾದರೂ ಒಂದು ಚೇಂಜ್ ಇದ್ದರೆ ಅಲ್ಲಿ ಅದನ್ನು ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಕಮಿಂಗ್ ಟು ದಿಸ್ PW ಕನ್ನಡ ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ. ಇಫ್ ಯು ಜಾಯಿನ್ ಹಿಯರ್ ಯು ವಿಲ್ ಬಿ ಏಬಲ್ ಟು ಆಕ್ಸೆಸ್ ಮೈಂಡ್ ಮ್ಯಾಪ್ಸ್ ಅಥವಾ ಫ್ಲೋ ಚಾರ್ಟ್ಸ್, ಫಾರ್ಮುಲಾ ಚಾರ್ಟ್ಸ್ ಏನಾದರೂ ಇರಲಿ, all of the extra study material gets uploaded there. You can download it again for free, and you can utilize the WhatsApp channel also for something good other than sending forwards and laughing at the forwards that you receive. Good use of technology. Yes. So let's come to what are the topics that we will be covering. Of course, the entire chapter. In this very important topic is of course glycolysis. Adad nantra we will also be covering anaerobic respiration athava fermentation. Okay, we'll cover Krebs cycle, which is aerobic respiration. So aerobic respiration ಸ್ವಲ್ಪ steps are more, so you will have to read more. Then electron transport system and respiratory quotient. Relatively a small chapter, but it will require you to remember few things. Conceptual chapter ಆಗಿರೋದು. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇಟ್ ಇಸ್ ನಾಟ್ ನೆಸೆಸರಿಲಿ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಇಲ್ಲಿ ರೆಸ್ಪಿರೇಷನ್
ಗಿಡಗಳಲ್ಲಿ ಮಾತ್ರ ನಡೆಯೋದಲ್ಲ, ಇಟ್ ಹ್ಯಾಪನ್ಸ್ ಇನ್ ಅವರ್ ಬಾಡಿ ಆಲ್ಸೋ. ಸೊ ಆನಿಮಲ್ಸ್ ಅಲ್ಲೂ ನೀವು ಇದನ್ನ ನೋಡ್ತೀರಾ, ಗಿಡಗಳಲ್ಲೂ ನೋಡ್ತಾ ಇದ್ದೀರಾ, ಬಟ್ ದಿಸ್ ಇಸ್ ಪುಟ್ ಅಂಡರ್ ಬಾಟ್ನಿ ಆಸ್ ಪರ್ ಯುವರ್ NCERT ಕ್ಲಾಸ್ 11th. ರೆಸ್ಪಿರೇಷನ್ ಅಂದ್ರೆ ಏನು? They are not talking about giving out carbon dioxide ಅಥವಾ taking in oxygen. They are talking about how glucose molecules get broken down in our body. ನಮ್ಮ ದೇಹದಲ್ಲಿ ನಾವು ತಿನ್ನುವಂತಹ ಫುಡ್ಡಲ್ಲಿ ಫ್ಯಾಟ್ ಇರುತ್ತೆ, ಗ್ಲೂಕೋಸ್ ಇರುತ್ತೆ, ಪ್ರೋಟೀನ್ಸ್ ಇರಬಹುದು, ನ್ಯೂಕ್ಲಿಕ್ ಆಸಿಡ್ಸ್ ಇರಬಹುದು, ಬೇರೆ ಬೇರೆ ಮಿನರಲ್ಸ್ ಇರಬಹುದು. ಇವೆಂಚುಲಿ ನಾವು ತಿಂದಿರೋ ಅಂಥದ್ದನ್ನು ನಮ್ಮ ದೇಹ ಬ್ರೇಕ್ ಡೌನ್ ಮಾಡಬೇಕು ಆ್ಯಂಡ್ ಅದರಿಂದ ATP ಅಥವಾ ಎನರ್ಜಿ ಜನರೇಟ್ ಮಾಡಬೇಕು. ನಮ್ಮ ದೇಹದಲ್ಲಿ ಅಥವಾ ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮಿನ ದೇಹದಲ್ಲಿ ದ ಎನರ್ಜಿ ಕರೆನ್ಸಿ ಇಸ್ ATP, ಎಡಿನೋಸಿನ್ ಟ್ರೈಫಾಸ್ಫೇಟ್. ಎಡಿನೋಸಿನ್ ಟ್ರೈಫಾಸ್ಫೇಟಿನ ಈ ಎಡೆನಿನ್ ಮಾಲಿಕ್ಯೂಲ್ ಏನಿದೆ, ಇಟ್ ಇಸ್ ಆಕ್ಚುಲಿ ಅಟ್ಯಾಚ್ಡ್ ಟು a pentose sugar and this is further attached to 3-phosphate. ಮೇಜರ್ ಎನರ್ಜಿ ಅಂತ ನೀವು ಹೇಳಿದಾಗ ಎನರ್ಜಿ ಬರೋದು ಈ ಬಾಂಡ್ಸ್ ಅಲ್ಲಿ, ಫಾಸ್ಫೇಟ್ ಬಾಂಡ್ಸ್ ಅಲ್ಲಿ. ಈ ಬಾಂಡ್ಸ್ ಅನ್ನ ಫಾರ್ಮ್ ಮಾಡೋದು ದೇಹಕ್ಕೆ ಎಷ್ಟು ಕಷ್ಟ, ಬಿಕಾಸ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎನರ್ಜಿ ಟು ಬಿ ಫಾರ್ಮ್ಡ್. ಎಂಡೋಥರ್ಮಿಕ್ ಪ್ರೋಸೆಸ್, ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತ ಕೆಮಿಸ್ಟ್ರಿಯಲ್ಲಿ ಓದಿರ್ತೀರ. The energy required to form these bonds very high. At the same time, ಈ bonds break down ಆದಾಗ the same amount of energy will be released roughly. ಕರೆಕ್ಟ್ ಅಲ್ವಾ? ಸೊ ಇದು ಎನರ್ಜಿ ಕರೆನ್ಸಿ. ಈ ATP ಪ್ರೊಡ್ಯೂಸ್ ಆಗಬೇಕಾ, ಎನರ್ಜಿ ಬೇಕು. ಆ ಎನರ್ಜಿ ಬರೋದು ಆಫ್ಟರ್ ಅ ಸೀರೀಸ್ ಆಫ್ ಸ್ಟೆಪ್ ಫ್ರಾಮ್ ಮೇಜರ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್. ಬರೀ ಗ್ಲೂಕೋಸ್ ಇಂದ ಬರುತ್ತೆ ಅಂತ ಹೇಳ್ತಿಲ್ಲ, ಬಿಕಾಸ್ ನಾವು ತಿನ್ನೋಂಥ ಊಟದಲ್ಲಿ ಫ್ಯಾಟ್ ಇರುತ್ತೆ, ಗ್ಲೂಕೋಸ್ ಹೆಂಗೂ ಇದೆ, ಅಥವಾ ಕಾರ್ಬೋಹೈಡ್ರೇಟ್ ಇದೆ. ಬಟ್ ನಾವು ಬರೀ ಗ್ಲೂಕೋಸ್ ತಿಂತೀವಾ? ಅಫ್ಕೋರ್ಸ್ ನಾಟ್. ಕರೆಕ್ಟ್ ಅಲ್ವಾ? ಸೇಮ್ ವೇ ಗಿಡಗಳು ಕೂಡ ಫೋಟೋಸಿಂಥೆಸಿಸ್ ಅಲ್ಲಿ ಸೃಷ್ಟಿಸಿರುವಂಥ ಅಥವಾ ಉತ್ಪತ್ತಿ ಆಗಿರುವಂತಹ ಗ್ಲೂಕೋಸನ್ನು ಗಿಡಗಳು ರೆಸ್ಪಿರೇಷನ್ ಮಾಡಬೇಕಾದ್ರೆ ಬ್ರೇಕ್ ಡೌನ್ ಮಾಡಿ ATP ಜನರೇಟ್ ಮಾಡ್ಕೊಳ್ಳುತ್ತೆ. ವ್ಯತ್ಯಾಸ ಏನು? ನಮ್ಮಲ್ಲಿ ಗಿಡಗಳಿಗೆ ಆ ಗ್ಲೂಕೋಸ್ ಬರೋದು ಸೂರ್ಯನ ಬೆಳಕಿಂದ ಫೋಟೋಸಿಂಥೆಸಿಸ್ ಮಾಡಿದಾಗ. ಬಟ್ ನಮ್ಮ ದೇಹದಲ್ಲಿ ಆ ಗ್ಲೂಕೋಸ್ ಬರೋದು ವೆನ್ ವಿ ಈಟ್ ಫುಡ್, ಬಿಕಾಸ್ ವಿ ಆರ್ ಹೆಟರೋಟ್ರೋಫ್ಸ್. ಕರೆಕ್ಟ್ ಅಲ್ವಾ? ಸೊ ದ್ಯಾಟ್ ಮೀನ್ಸ್ ಎನಿ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ ಕ್ಯಾನ್ ಜನರೇಟ್ ದಟ್ ಗ್ಲೂಕೋಸ್ ವಿಚ್ ಅ ಹೆಟರೋಟ್ರೋಫ್ ಆರ್ಗ್ಯಾನಿಸಮ್ ಗೆಟ್ಸ್ ಫ್ರಮ್ ಇಟ್ಸ್ ಎನ್ವೈರ್ಮೆಂಟ್ ಅಥವಾ ಸರೌಂಡಿಂಗ್. ಆ ಗ್ಲೂಕೋಸಲ್ಲಿದ್ದಂತಹ ಕಾರ್ಬನ್ ಬಾಂಡ್ C6H12O6 ಅಂತೀರ. ಸೊ ಆ ಕಾರ್ಬನ್ ಅಲ್ಲಿ ಮಧ್ಯೆ ಇರುವಂತಹ ಬಾಂಡ್ಸ್ ವೆನ್ ದೇ ಬ್ರೇಕ್, ದೇ ರಿಲೀಸ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಅದೇ ಎನರ್ಜಿಯನ್ನು ತಗೊಂಡು ಈ ಫಾಸ್ಫೇಟ್ ಬಾಂಡ್ ಕ್ರಿಯೇಷನ್ ಮಾಡೋದು. ಇದನ್ನೇ ನೀವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತೀರ. ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಇಸ್ ಡಿಫ್ರೆಂಟ್. ಇಲ್ಲಿ ಜೀವಕೋಶಗಳ ಒಳಗಡೆ ನಡೆಯುವಂಥ ರೆಸ್ಪಿರೇಷನ್ ವೇರ್ ಗ್ಲೂಕೋಸ್ ಇಸ್ ಬ್ರೋಕನ್ ಡೌನ್. ಇದಕ್ಕೆ ಆಕ್ಸಿಜನ್ ಹೆಚ್ಚಾಗಿ ಬೇಕಾಗತ್ತೆ ಆ್ಯಂಡ್ ದಿ ಔಟ್ಕಮ್ ಇಸ್ ಪ್ರೊಡಕ್ಷನ್ ಆಫ್ ATP ಮಾಲಿಕ್ಯೂಲ್. ದಿಸ್ ಇಸ್ ದ ಡೆಫಿನೇಷನ್. ನೋಡ್ಕೊಳ್ಳಿ. ಲೈಕ್ ಐ ಸೆಡ್, ವಾಟ್ ಇಸ್ ದ ಸೋರ್ಸ್ ಆಫ್ ದಿಸ್ ಎನರ್ಜಿ? ಇದನ್ನ ನೀವು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂತ ಕರಿತೀರ. ಸಪೋಸ್ ಗ್ಲೂಕೋಸ್ ಬ್ರೇಕ್ಸ್ ಡೌನ್, ನೀವು ಅಂತೀರ ಕಾರ್ಬೋಹೈಡ್ರೇಟ್ ಇಂದ ರಿಲೀಸ್ ಆಗಿರುವಂಥ ಎನರ್ಜಿಯಿಂದ ATP ಪ್ರೊಡ್ಯೂಸ್ ಆಯಿತು. ಬಟ್ ಆಸ್ ಐ ಸೆಡ್, ನಾವು ವಿಧವಾದ ಫುಡ್ಡನ್ನು ತಿಂತೀವಿ. ಇನ್ಫ್ಯಾಕ್ಟ್ ನೀವು ಒಂದು ಪಲ್ಯ ಬಾಯಿಗೆ ಹಾಕ್ಕೊಂಡು ತಿಂತಾ ಇದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ ಅಮ್ಮ ಒಗ್ಗರಣೆಗೆ ಎಣ್ಣೆ ಹಾಕಿರ್ತಾರೆ ಆ್ಯಂಡ್ ಅದರಲ್ಲಿ ಲೆಟಸೆ ಆ ಪಲ್ಯ ಯಾವುದಾದ್ರೂ ಒಂದು ಸೊಪ್ಪಿದು ಅಂದ್ಕೊಳ್ಳಿ, ಅದರಲ್ಲಿ ಪಿಗ್ಮೆಂಟ್ಸ್ ಇರುತ್ತೆ, ಅದರಲ್ಲಿ DNA ಇರುತ್ತೆ, ಸ್ವಲ್ಪ ಮಟ್ಟಕ್ಕೆ ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರಬಹುದು, ಅದರಲ್ಲಿ ಜೀರ್ಣ ಆಗೋವಂಥ ಅಂಶ ಆ್ಯಂಡ್ ಜೀರ್ಣ ಆಗದಿರೋ ಅಂಥ ಅಂಶ ಕೂಡ ಇರುತ್ತೆ. ಕರೆಕ್ಟಾ? ಸೊ ವೆನ್ ಯು ಈಟಿಂಗ್ ಫುಡ್, ದಿಸ್ ಇಸ್ ಅ ಮಿಕ್ಸ್ಚರ್ ದ್ಯಾಟ್ ಯು ಟೇಕ್ ಇನ್ ಸೈಡ್ ಆ್ಯಂಡ್ ಇದೇ ಬ್ರೇಕ್ ಡೌನ್ ಆಗೋದು ಆ್ಯಂಡ್ ದಿಸ್ ಇಸ್ ಕಾಲ್ಡ್ as ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಸೊ ಅಲ್ಟಿಮೇಟ್ಲಿ ATP ಪ್ರೊಡಕ್ಷನಿಗೆ ಗ್ಲೂಕೋಸ್ ಯೂಸ್ ಆಗ್ತಾ ಇದೆಯಾ? ದೆನ್ ಗ್ಲೂಕೋಸ್ ಅಥವಾ ಕಾರ್ಬೋಹೈಡ್ರೇಟ್ ಇಸ್ ಕಾಲ್ಡ್ ಆಸ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಫ್ಯಾಟ್ ಯೂಸ್ ಆಗ್ತಾ ಇದೆಯಾ? ದೆನ್ ದ್ಯಾಟ್ ಇಸ್ ಕಾಲ್ಡ್ ಆಸ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ನಮ್ಮ ದೇಹದ ಅಥವಾ ಯಾವುದೇ ಒಂದು ಜೀವಿಯ, ಗಿಡಗಳಾಗಿರ್ಬಹುದು, ಬ್ಯಾಕ್ಟೀರಿಯಾ ಆಗಿರಬಹುದು, ಅದರ ದೇಹದ ಫೇವ್ರೇಟ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಇಸ್ ಗ್ಲೂಕೋಸ್. ಬಿಕಾಸ್ ಇವಲ್ಯೂಷನ್ ಆಗಬೇಕಾದ್ರೆ ಈ ಪೂರ್ತಿ ಮೆಕ್ಯಾನಿಸಮ್ ಆಫ್ ATP ಜನರೇಷನ್ ಸಂಹಾವ್ evolved around glucose. But now, okay, ಬರೀ ಗ್ಲೂಕೋಸನ್ನೇ ATP ಪ್ರೊಡಕ್ಷನ್ ಯೂಸ್ ಮಾಡ್ಕೊಳ್ಳೋದು ಸ್ವಲ್ಪ ರಿಸ್ಕಿ ಕೂಡ. ವಾಟ್ ಇಫ್ ಸಮ್ ಡೇ ಗ್ಲೂಕೋಸ್ ಸಿಕ್ಕಿಲ್ಲ?
ಇವಾಗ ನಮ್ಮ ಹತ್ರ ಕಿಚನ್ ಇದೆ, ನಾವು ಬೆಳೆದಿದ್ದೀವಿ, ಐ ಮೀನ್ ಆಸ್ ಅ ಸೊಸೈಟಿ ಅಥವಾ ಹ್ಯೂಮನ್ ಬೀಯಿಂಗ್ ಇವೆಲ್ಯೂಷನ್ ವೈಸ್ ಮಾತಾಡ್ತಾ ಇದ್ದೀನಿ. ಬಟ್ ಮುಂದಾನೊಂದು ಕಾಲದಲ್ಲಿ ಬೇಟೆ ಆಡೋದು, ಕರೆಕ್ಟ್ ಅಲ್ವಾ? ಕಾಡು ಮನುಷ್ಯರು ಅಂತ ಏನು ಕರಿತೀವಿ, ವಿ ವರ್ ಇನ್ ದ್ಯಾಟ್ ಸ್ಟೇಜ್. ಆವಾಗ ಕಿಚನ್ ಇತ್ತ, ಕೆಲವು ದಿವಸಗಟ್ಟಲೆ ತಿನ್ನಕ್ಕೆ ಸಿಗ್ತಿರ್ಲಿಲ್ಲ ಏನು. ಸೊ ಆ ಟೈಮಲ್ಲಿ ಬರೀ ಗ್ಲೂಕೋಸ್ ಸುತ್ತಮುತ್ತನೇ ATP ಜನರೇಷನನ್ನು ನಾವು ಬೆಳೆಸ್ಕೊಂಡ್ರೆ, ಇವಾಲ್ವ್ ಮಾಡಿಕೊಂಡ್ರೆ ಕಷ್ಟ ಆಗ್ತಿತ್ತು. ಸೊ ದ್ಯಾಟ್ ಮೀನ್ಸ್ ಅವರ್ ಬಾಡಿ ಹ್ಯಾಸ್ ದಿ ಎಬಿಲಿಟಿ ಟು ಜನರೇಟ್ ATP ಯೂಸಿಂಗ್ ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಆಲ್ಸೋ. ಪ್ರಿಫರೇಬ್ಲಿ ಗ್ಲೂಕೋಸ್ ಇಷ್ಟ ಇಲ್ಲ, ಗ್ಲೂಕೋಸ್ ಇಷ್ಟ ಇಲ್ಲ ಅಂತಲ್ಲ, ಇಟ್ ಇಸ್ ಫೇವ್ರೆಟ್ ಮಾಲಿಕ್ಯೂಲ್ ಫಾರ್ ATP ಜನರೇಷನ್. ಬಟ್ ಒಂದು ವೇಳೆ ಗ್ಲೂಕೋಸ್ ಇಲ್ಲ, ದ ಬಾಡಿ ವಿಲ್ ಅಡ್ಜಸ್ಟ್ ವಿತ್ ಫ್ಯಾಟ್ಸ್ ಆಲ್ಸೋ. In fact, body will generate more ATP if you have fat. If you have eaten fat. Fat breakdown andre. And ಏನು ಆಪ್ಷನ್ ಇಲ್ಲ, if a person is malnourished, ಸರಿಯಾಗಿ ಗ್ಲೂಕೋಸ್ ಫ್ಯಾಟು ಸಿಗ್ತಿಲ್ಲ, then the protein might be broken down. ಪ್ರೋಟೀನ್ ಬ್ರೇಕ್ ಡೌನ್ ಮಾಡೋ ದೇಹಕ್ಕೆ ಇಷ್ಟ ಅಲ್ಲ, ಬಟ್ ಒಂದು ಅನಿವಾರ್ಯ ಪರಿಸ್ಥಿತಿ. ಮಾಡಿಲ್ಲ ಅಂದರೆ ದ ಬಾಡಿ ಕೆನಾಟ್ ಮೇಂಟೈನ್ ಇಟ್ ಸೆಲ್ಫ್ ಅಂತ ಪ್ರೋಟೀನ್ ಬ್ರೇಕ್ ಡೌನ್ ಮಾಡೋದು. that way. Okay, so ಇದನ್ನ ನಾವು respiratory substrate ಅಂತೀವಿ. The substances which are oxidized during respiration to release energy. Okay, so the equation that you write normally, the equation ಬರ್ಕೊಂತೀರಾ ನೀವು ಅಲ್ವಾ, C6H12O6 plus O2, ಬ್ಯಾಲೆನ್ಸ್ ಮಾಡ್ತಿಲ್ಲ ಸದ್ಯಕ್ಕೆ, CO2 ಮತ್ತೆ ನೀರಿನ ಮಾಲಿಕ್ಯೂಲ್ ಪ್ಲಸ್ ಎನರ್ಜಿಯನ್ನು ಕೊಡುತ್ತೆ. ಕರೆಕ್ಟ್ ಅಲ್ವಾ? ಎಸ್ ಆರ್ ನೋ? ಕರೆಕ್ಟ್? ವಿಲ್ ಬ್ಯಾಲೆನ್ಸ್ ಇಟ್. Okay, for now I will not balance it. Just remember this because we are going to read about it. Next, adra ಬಗ್ಗೆ ಓದಬೇಕು ನಾವು. That time we will talk. Next. So, ಈ ಸೆಲ್ಯುಲಾರ್ ರೆಸ್ಪಿರೇಷನ್ ಅಲ್ಲಿ ಅಥವಾ ಜೀವಕೋಶದ ಒಳಗಡೆ ನಡೆಯುವಂತಹ ರೆಸ್ಪಿರೇಷನ್ ಆರ್ ಆಫ್ 2 ಟೈಪ್ಸ್. ಒಂದು ಎನೆರೋಬಿಕ್ ರೆಸ್ಪಿರೇಷನ್, ಇನ್ನೊಂದು ಏರೋಬಿಕ್ ರೆಸ್ಪಿರೇಷನ್. ಎನೆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಆಕ್ಸಿಜನಿನ ಕೊರತೆ ಇರುತ್ತೆ. ಆಕ್ಸಿಜನ್ ಇಸ್ ಪ್ರೊಡ್ಯೂಸ್ಡ್ ಇನ್ ಸ್ಮಾಲರ್ ಅಥವಾ ಅವೈಲೇಬಲ್ ಇನ್ ಸ್ಮಾಲರ್ ಕ್ವಾಂಟಿಟಿ. ಸೊ ಆ ಪರ್ಟಿಕ್ಯುಲರ್ ಮೆಥಡ್ ಆಫ್ ರೆಸ್ಪಿರೇಷನ್ ಅಲ್ಲಿ ಆಕ್ಸಿಜನಿನ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ. ಸೊ ದೆನ್ ದಿಸ್ ಗ್ಲೂಕೋಸ್ ಮಾಲಿಕ್ಯೂಲ್ cannot be broken down entirely into CO2 and H2. ಅರ್ಥ ಆಯ್ತಾ? CO2 and H2. That is the problem with fermentation. Not a very efficient method of ATP production, but doable. Cellular respiration, ಆಕ್ಸಿಜನ್ ಇದ್ದಾಗಲೂ ಆಗುತ್ತೆ, ಇಲ್ದಿದ್ರೂ ಆಗುತ್ತೆ. ಸಪೋಸ್ ನಮ್ಮ ದೇಹದಲ್ಲಿ ಮಸಲ್ ಸೆಲ್ಸ್ ಕ್ಯಾನ್ ಡೂ ದಿಸ್. ಆಕ್ಸಿಜನ್ ಕಮ್ಮಿ ಆದರೆ, ಇವಾಗ ನೀವು ಕಾಲೇಜ್ ಬಸ್ ಇಂದ ಎಳಿತೀರಾ, ಕಾಲೇಜ್ ಒಳಗಡೆ ಲೇಟ್ ಆಗ್ತಾ ಇದ್ರೆ ಓಡ್ಕೊಂಡು ಹೋಗ್ತೀರಾ, ಮನೆಯಿಂದ ತಿಂಡಿ ತಿನ್ಕೊಂಡು ಬಂದಿದ್ದೀರಾ, ಇವಾಗ ಇಲ್ಲಿ ಹಿಡ್ಕೊಂಡಿರೋ ಥರ ಆಗುತ್ತೆ ಅಲ್ವಾ, ಮಸಲ್ ಕ್ಯಾಚ್ ಆದ, ಆ್ಯಂಡ್ ಯು ಕೆನಾಟ್ ವಾಕ್ ಅಥವಾ ಇವನ್ ಕ್ರಾಲ್, ಯು ಲಿಟ್ರಲಿ ಇಟ್ ಸ್ಟಾಪ್, ಯುವರ್ ಬಾಡಿ ಗೆಟ್ಸ್ ಪುಲ್ಡ್, ಅಷ್ಟು ನೋವು ಆಗುತ್ತೆ. ಯಾಕೆ ಇಲ್ಲಿ ಹಿಡ್ಕೊಳ್ಳೋದು? ಬಿಕಾಸ್ ನೀವು ತಿಂದಿದ್ದೀರಾ. ಸೊ ಯುವರ್ ಬಾಡಿ ಇಸ್ ನೌ ಕಾನ್ಸಂಟ್ರೇಟಿಂಗ್ ಆನ್ ಡೈಜೆಸ್ಟಿಂಗ್ ದಟ್ ಫುಡ್. ಸೊ ಹೆಚ್ಚಿನ ಬ್ಲಡ್ ಸಪ್ಲೈ ಅಂದರೆ ಆಕ್ಸಿಜನ್ ಇಸ್ ನೌ ಗೋಯಿಂಗ್ ಟು ಯುವರ್ ಡೈಜೆಸ್ಟಿವ್ ಸಿಸ್ಟಮ್ ಬಿಕಾಸ್ ಆಫ್ ಫುಡ್ ಕರಗಬೇಕು. ನೀವೇನು ಮಾಡಿರ್ತೀರ, ಲೇಟ್ ಆಯಿತು ಕಾಲೇಜಿಗೆ, ಬೆಲ್ ಇನ್ನೋನಾದ್ರೂ ಆದರೆ ಅದು ಒಂದು ಮೇಡಮ್ ಇದೆ ತುಂಬ ಸ್ಟ್ರಿಕ್ಟ್, ಹೊರಗಡೆ ಆಗುತ್ತೆ ಅದನ್ನು ನಮ್ಮನ್ನ ಆ್ಯಂಡ್ ಪನಿಷ್ಮೆಂಟ್ ಕೂಡ ಕೊಡುತ್ತೆ ಅಂತ ನೀವು ಓಡ್ಕೊಂಡು ಹೋಗ್ತೀರಾ ಅಲ್ವಾ. Now you are diverting that blood supply to your muscle, but that will take time and your muscles are working hard. ಅಲ್ಲಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಯಿತು, ನಿಮ್ಮ ಮಸಲ್ ಏನು ಮಾಡುತ್ತೆ, ಫಾರ್ ಅ ವೆರಿ ಬ್ರೀಫ್ ಪೀರಿಯಡ್ ಆಫ್ ಟೈಮ್ ಈ ಕಾರ್ಬೋಹೈಡ್ರೇಟನ್ನು ಅನೆರೋಬಿಕ್ ಮೆಥಡಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ, ಬಟ್ ಇಟ್ ಕೆನಾಟ್ ಡೂ ಇಟ್ ಫಾರ್ ಅ ಲಾಂಗ್ ಟೈಮ್. ಅದಕ್ಕೆ ಕ್ಯಾಚ್ ಆಗೋದು, ಆ್ಯಂಡ್ ದೆನ್ ಯು ಸ್ಟಾಪ್ ಆ್ಯಂಡ್ ದೆನ್ ಯು ಬ್ರೀದ್. ಸೊ ದ್ಯಾಟ್ ವಿಲ್ ಇನ್ಕ್ರೀಸ್ ಆಕ್ಸಿಜನ್. ನಿಮ್ಮ ಬ್ರೀದಿಂಗ್ ಜಾಸ್ತಿ ಆಯಿತು, ಆಕ್ಸಿಜನ್ ಸಪ್ಲೈ, ಆಮೇಲೆ ಮೆಲ್ಲನೆ ಆ ಮಸಲ್ ಅದು ನೋವು ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ. ಎಸ್ ಆರ್ ನೋ? ಸೊ ದಿಸ್ ಎಂಟೈರ್ ಪ್ರೋಸೆಸ್ that we call as anaerobic respiration, ಅದರಲ್ಲಿ absence of ಏನಂತಾರೆ, ಆಕ್ಸಿಜನ್ ಆಗಬೇಕಂತಿಲ್ಲ, ಲೋ ಅಮೌಂಟ್ ಆಫ್ ಆಕ್ಸಿಜನ್ ಕ್ಯಾನ್ ಆಲ್ಸೋ ಕಾಸ್ ದಿಸ್. ಅರ್ಥ ಆಯ್ತಾ?
Am I clear? Now, if I take into consideration aerobic respiration. Aerobic respiration is what most of the organisms prefer, because aerobic respiration alli the number of ATP produced are very high. Anaerobic alli the number of ATPs produced are very low. Anaerobic respiration alli 2 ATP produce ಆದರೆ aerobic respiration alli 36 ಅಥವಾ 38 ATP produce ಆಗುತ್ತೆ. ಆ ವ್ಯತ್ಯಾಸ ನೋಡಿ. ಅರ್ಥ ಆಯ್ತಾ? ಕೆಲವು ಜೀವಿಗಳಿಗೆ ಆ 2 ATP ಸಾಕು ಬದುಕಲಿಕ್ಕೆ, ಅಥವಾ ಕೆಲವು ಸಿಚುವೇಶನ್ ಅಲ್ಲಿ ಇಟ್ ಇಸ್ ನೀಡೆಡ್, ಟೆಂಪ್ರರಿಲಿ ಆದರೂ ಎನರೋಬಿಕ್ ರೆಸ್ಪಿರೇಷನ್ ಆಗುವಂಥ ಒಂದು ಅವಶ್ಯಕತೆ ಇರುತ್ತೆ. ಸೊ ದ ಆರ್ಗ್ಯಾನಿಸಮ್ ಮೈಟ್ ಶಿಫ್ಟ್ ಟೆಂಪ್ರರಿಲಿ. ಬದುಕ್ಬೇಕು ತಾನೆ, 2 ATP ಆದರೂ ಸಿಗ್ತಾ ಇದೆ ತಾನೆ, 0ಗೆ ಬರ್ತಿಲ್ಲ. 0ಗೆ ಬಂದರೆ ಸತ್ತು ಹೋಗ್ತೀವಿ. ಲೆಟ್ ಅಸ್ ಅಡ್ಜಸ್ಟ್ ಫಾರ್ ಸಮ್ ಟೈಮ್ ವಿತ್ 2 ATP ಅಂತ. ಅರ್ಥ ಆಯ್ತಾ? ದ್ಯಾಟ್ ವೇ. Now that brings us to the first part, but before that, ಇಲ್ಲಿ aerobic respiration ಅಲ್ಲಿ we can divide it. So anaerobic respiration ಅಲ್ಲಿ ನಮಗೆ ಟೈಪ್ಸ್ ಬರೆದಿದ್ದಾರೆ, lactic acid fermentation and alcoholic fermentation. aerobic respiration ಅಲ್ಲಿ ಮಲ್ಟಿಪಲ್ ಸ್ಟೆಪ್ಸ್ ಇನ್ವಾಲ್ವ್ ಆಗುತ್ತೆ. ಈ ಸ್ಟೆಪ್ಸ್ ಅಲ್ಲಿ ಒಂದು ಸ್ಟೆಪ್ ಗ್ಲೈಕೋಲೈಸಿಸ್. ಗ್ಲೈಕೋಲೈಸಿಸ್ ಎಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲಿ ನಡಿಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಇಟ್ ಇಸ್ ಮೋರ್ ಲೈಕ್ ಎ ಯೂನಿವರ್ಸಲ್ ಪಾತ್ವೇ ಆಫ್ ರೆಸ್ಪಿರೇಷನ್. ಇದು ನಡಿಲೇಬೇಕು. ಆ್ಯಂಡ್ ಇದಾದ ನಂತರ ಕ್ರೆಬ್ಸ್ ಸೈಕಲ್ ಅಥವಾ ಸಿಟ್ರಿಕ್ ಆಸಿಡ್ ಪಾತ್ವೇ ಆರ್ ಸೈಕಲ್ ಏನು ಕರಿತೀವಿ ಅದು ನಡಿಬೇಕು. ಅದಾದ ನಂತರ ಕೂಡ ETS ಅನ್ನೋ ಒಂದು ಸೈಕಲ್ ಅಥವಾ ಅದ ಪಾತ್ವೇ ಮೈಟೊಕಾಂಡ್ರಿಯಾದಲ್ಲಿ ನಡಿಬೇಕು. ಆವಾಗಲೇ ನಮಗೆ ದ ಔಟ್ಕಮ್ ಇಸ್ ATP. ಬಟ್ ರಿಮೆಂಬರ್ ಮಕ್ಕಳೇ, ಗ್ಲೂಕೋಸ್ ಹತ್ರ ಬಾಂಡ್ಸಲ್ಲಿ ಇನ್ನಷ್ಟು ಎನರ್ಜಿ ಇದೆ. 36 ಅಥವಾ 38 ATP ಪ್ರೊಡ್ಯೂಸ್ ಮಾಡಿ ನಮ್ಮ ದೇಹ ಅಥವಾ ಯಾವುದೇ ಜೀವಿಯ ದೇಹ ಗ್ಲೂಕೋಸಿನ ಎನರ್ಜಿಯನ್ನು ಬರೀ 45% ಯುಟಿಲೈಸ್ ಮಾಡ್ಕೊಳ್ಳೋದು. ವೆನ್ ದ್ಯಾಟ್ ಎನರ್ಜಿ ಇಸ್ ಕ್ರಿಯೇಟಿಂಗ್ 36 or 38 ATP. ಸೊ ನಾಟ್ ಅ ವೆರಿ ಎಫಿಷಿಯಂಟ್ ಸಿಸ್ಟಮ್, ಬಟ್ ಡೂಯೇಬಲ್. ಹೇಳಲಿಕ್ಕಾಗಲ್ಲ, ಎವಲ್ಯೂಷನ್ ಆಗ್ತಾನೆ ಇದೆ. ಮೇ ಬಿ ಮುಂದೆ ಬರುವಂಥ ದಿನಗಳಲ್ಲಿ ದ 38 ATP ಮೈಟ್ ಚೇಂಜ್ ಟು 45, ವಿ ನೆವರ್ ನೋ ಅಲ್ವಾ? ಬಟ್ ಅಫ್ಕೋರ್ಸ್ ನಾನಂತೂ ಬದುಕಿರಲ್ಲ ಅದನ್ನು ನೋಡಲಿಕ್ಕೆ. ಓಕೆ, ಬಿಕಾಸ್ ಎವಲ್ಯೂಷನ್ ಇಸ್ ಅ ವೆರಿ ಸ್ಲೋ ಪ್ರೋಸೆಸ್. ನಾವು ಲೆಟ್ಸ್ ಕಮ್ ಟು ಗ್ಲೈಕೋಲೈಸಿಸ್. ಗ್ಲೈಕೋಲೈಸಿಸನ್ನು ಕಂಡು ಹಿಡಿದಿರೋದು ಇವರು 3 ಮಹಾಶಯರು, ಗುಸ್ಟಾವ್ ಎಮ್ಡೆನ್, ಆಟೋ ಮೇಯರ್ಹಾಫ್ ಆ್ಯಂಡ್ ಜೆ ಪ್ಯಾರ್ನೆಸ್ ಅಂತ. ಇವರಿಗೆ 3ಗೆ ಒಂದು ಮರ್ಯಾದೆ ಕೊಡೋ ಉದ್ದೇಶದಿಂದ ಈ ಗ್ಲೈಕೋಲೈಸಿಸ್ ಅನ್ನ ನಾವು EMP ಪಾತ್ವೇ ಅಂತ ಕೂಡ ಕರಿತೀವಿ. ಥ್ಯಾಂಕ್ಸ್ ಟು ದೆಮ್ ದಟ್ ವಿ ಟುಡೇ ಹ್ಯಾವ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೌ ಗ್ಲೈಕೋಲೈಸಿಸ್ ವರ್ಕ್ಸ್. ಫಸ್ಟ್ ಅಂಡರ್ಸ್ಟ್ಯಾಂಡ್, ನಮ್ಮ ದೇಹದಲ್ಲೂ ನಡೆಯುತ್ತೆ, ಗಿಡಗಳ ದೇಹದಲ್ಲೂ ನಡೆಯುತ್ತೆ. ಕಿಂಗ್ಡಮ್ ಪ್ರೊಟಿಸ್ಟಾ ಗ್ಲೈಕೋಲೈಸಿಸ್ ತೋರಿಸುತ್ತೆ, ಕಿಂಗ್ಡಮ್ ಫಂಗೈ ತೋರಿಸುತ್ತೆ. ಸೊ ಇಟ್ ಇಸ್ ಮೋರ್ ಲೈಕ್ ಅ ಯೂನಿವರ್ಸಲ್ ಪಾತ್ವೇ ಆಫ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ತಪ್ಪು ಆಗಲ್ಲ. ಈವನ್ ಎನರೋಬಿಕ್ ರೆಸ್ಪಿರೇಷನ್ ತೋರಿಸುವಂಥ ಆರ್ಗ್ಯಾನಿಸಮ್ಸ್ ಕೂಡ ಗ್ಲೈಕೋಲೈಸಿಸ್ ತೋರಿಸ್ಬೇಕು. ಸೊ ನೀವು ಏರೋಬಿಕ್ ರೆಸ್ಪಿರೇಷನ್ ಏನು ಬೇಕಾದ್ರೂ ತಗೊಳ್ಳಿ, ದೇರ್ ಹ್ಯಾಸ್ ಟು ಬಿ ದಿಸ್ EMP ಪಾತ್ವೇ ಅಥವಾ ಗ್ಲೈಕೋಲೈಸಿಸ್. ವೈ ಇಸ್ ಇಟ್ ಕಾಲ್ಡ್ ಗ್ಲೈಕೋಲೈಸಿಸ್? ಲೈಸಿಸ್ ಅಂದರೆ ಬಯಾಲಜಿಯಲ್ಲಿ ಬ್ರೇಕ್ ಡೌನ್. ವಾಟ್ ಇಸ್ ಬ್ರೇಕಿಂಗ್ ಡೌನ್? ಇಟ್ ಈಸ್ ಬ್ರೇಕ್ ಡೌನ್ ಆಫ್, ಇಟ್ ಓನ್ಲಿ ಗೆಟ್ಸ್ ಇಂಟ್ರೆಸ್ಟಿಂಗ್ ಫ್ರಮ್ ಯುವರ್, ನಾಟ್ ಬೋರಿಂಗ್. You have to stay with me. Breakdown of glucose into 2 pyruvate ಅನ್ನೋ ಮಾಲಿಕ್ಯೂಲ್. ಓಕೆ, ಆ್ಯಂಡ್ ನಡೆಯೋದೆಲ್ಲಿ? ಸೈಟೋಪ್ಲಾಸಮ್ ಅಲ್ಲಿ. ಎಲ್ಲ ಜೀವಿಗಳ ಸೈಟೋಪ್ಲಾಸಮ್ ಅಲ್ಲಿ ಗ್ಲೈಕೋಲೈಸಿಸ್ ಅಂತ ಒಂದು ನಡೆಯುತ್ತೆ. ನಮ್ಮ ದೇಹದಲ್ಲಿರುವಂಥ ಎಲ್ಲ ಜೀವಕೋಶಗಳು ಗ್ಲೈಕೋಲೈಸಿಸ್ ಅಂತೂ ತೋರಿಸ್ತವೆ. ಆಲ್ ರೈಟ್, ನಾವು ಲೊಕೇಶನ್ ಕೇಳಬಹುದು, ಡೆಫಿನೇಷನ್ ಹೆಚ್ಚಾಗಿ ಕೇಳಲ್ಲ. ಮತ್ತೆ ಎಂಟೈರ್ ಪಾತ್ವೇ ದೇ ಆಸ್ಕ್. ಓವರ್ ಆಲ್ ನೀವು ನೋಡ್ಲಿಕ್ಕೆ ಹೋದ್ರೆ ದೇರ್ ಆರ್ 10 ಸ್ಟೆಪ್ಸ್ ಇನ್ವಾಲ್ವ್ಡ್. 10 ಸ್ಟೆಪ್ಸಿನ ಈ ರಿಯಾಕ್ಷನ್ ಅಲ್ಲಿ ನಾಟ್ ಇವನ್ ಇನ್ 1 ರಿಯಾಕ್ಷನ್ ಆಕ್ಸಿಜನ್ ಗೆಟ್ಸ್ ಕನ್ಸ್ಯೂಮ್ಡ್ ಆರ್ CO2 ಗೆಟ್ಸ್ ರಿಲೀಸ್ಡ್. ಸೆಲ್ಯುಲಾರ್ ರೆಸ್ಪಿರೇಷನ್ ಅನ್ನೋ ಇಕ್ವೇಶನ್ ಅಲ್ಲಿ
ನಾವು CO2 ರಿಲೀಸ್ ಆಗುತ್ತೆ, ಆಕ್ಸಿಜನ್ ಯೂಟಿಲೈಸ್ ಆಗುತ್ತೆ ಅಂತ ಬರ್ಕೊಂಡಿದೀವಿ, ಹೌದು. ಬಟ್ ಇದು ಗ್ಲೈಕೋಲೈಸಿಸ್ ಅಲ್ಲಿ ನಡೆಯೋದಲ್ಲ. ಸೊ ಗ್ಲೈಕೋಲೈಸಿಸ್ ಅಲ್ಲಿ ಯಾವುದೇ ರೀತಿಯ ಒಂದು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತಾ? ಇಲ್ಲ, ನೆನಪಿರ್ಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೋ ಆಕ್ಸಿಜನ್ ರಿಲೀಸ್ಡ್. ಯಾವುದೇ ಸ್ಟೆಪ್ಪಲ್ಲಿ ಆಕ್ಸಿಜನ್ ರಿಲೀಸ್ ಅಂತೂ ಆಗಲ್ಲ. ಓಕೆ, now let us look at the pathway itself. Okay, see here, ಇದನ್ನ ನಾನು ಇನ್ನಷ್ಟು ಡೀಟೇಲ್ ಅಲ್ಲಿ ತೋರಿಸ್ತೀನಿ, ಶಾರ್ಟ್ ಫಾರ್ಮ್ ಬರ್ದಿದ್ದೀನಿ. ಸೊ ಒಂದು ಬಾಕ್ಸಲ್ಲಿ ಎನ್ಸೈಮ್ಸ್ ಇದೆ. ಎನ್ಸೈಮ್ಸ್ ಆಪ್ಷನಲ್ ಮಕ್ಕಳೇ, ಬೇಕಾದರೆ ನೆನ್ಪಿಟ್ಕೊಳ್ಳಿ. ದ ಅದರ್ ಬಾಕ್ಸ್, ದ ಲೈಟ್ ಗ್ರೀನ್ ಒನ್, ಶೋಸ್ ಯು ದ ಪಾಥ್ವೇ ಇಟ್ ಸೆಲ್ಫ್. ಓಕೆ, ನೋಡ್ಕೊಳ್ಳಿ ಬೇಕಂದ್ರೆ. ದಿಸ್ ಇಸ್ ಅ ಬೆಟರ್ ವೇ. ಇದ್ರಲ್ಲಿ ಶಾರ್ಟ್ ಫಾರ್ಮ್ಸ್ ಇದೆ. ನೀವು ಎಕ್ಸಾಮಲ್ಲಿ ಇದನ್ನ ಎನ್ಸೈಮ್ ಬರಿಬೇಕಂತಿಲ್ಲ. ದ ಓನ್ಲಿ ಎನ್ಸೈಮ್ ದಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಹೆಕ್ಸೋಕೈನೇಸ್. ಓಕೆ, ಸೊ ನೀವು ಎಕ್ಸಾಮಲ್ಲಿ ಏನು ಮಾಡಬಹುದು ಅಂತ ಹೇಳಿದ್ರೆ ಇದನ್ನ ಹಿಂಗೆ ಬರಿಬಹುದು. ಬಟ್ ಇಲ್ಲಿ DHAP G3P ಅಂತ ಏನಿದೆ ಅದರ ಫುಲ್ ಫಾರ್ಮ್ ಅನ್ನ ಎಲ್ಲಾದ್ರೂ ಆನ್ಸರ್ ಅಲ್ಲಿ ಬರಿಬೇಕು. ಬರೀ ಶಾರ್ಟ್ ಫಾರ್ಮ್ ಹಾಕಿದ್ರೆ ಮಾರ್ಕ್ಸ್ ಸಿಗಲ್ಲ. ಸೊ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, ಗ್ಲೂಕೋಸ್ ಮಾಲಿಕ್ಯೂಲ್ is the one which undergoes glycolysis. Glucose converts into glucose 6-phosphate in the first step. 6 ಕಾರ್ಬನ್ ಇರುವಂತಹ ಗ್ಲೂಕೋಸ್ ಅದರ 6ನೇ ಕಾರ್ಬನಿಗೆ ಫಾಸ್ಫೇಟ್ ಅನ್ನ ಅಂಟಿಸ್ಕೊಳ್ಳುತ್ತೆ. ಅಂಟಿಸ್ಕೋಬೇಕಾದ್ರೆ ದೇರ್ ಹ್ಯಾಸ್ ಟು ಬಿ ಸಂಬಡಿ ಹೂ ಗಿವ್ಸ್, ನನ್ನ ಫಾಸ್ಫೇಟ್ ಅನ್ನ ತಗೊಳ್ಳಿ ಅಂತ ಹೇಳೋರು ಬೇಕು. ದ್ಯಾಟ್ ಇಸ್ ದ ವರ್ಕ್ ಆಫ್ ATP. ATP ಬಂದು ಹೇಳುತ್ತೆ, ನನ್ನ ಹತ್ರ 3 ಫಾಸ್ಫೇಟ್ ಇದೆ, ನಂದೊಂದು ಫಾಸ್ಫೇಟ್ ಅನ್ನ ನೀವು ತಗೊಳ್ಬಹುದು, ನನ್ಗೇನ್ ತೊಂದರೆ ಆಗಲ್ಲ. ಓಕೆ, ಇದನ್ನ ನೀಟಾಗಿ ಬರ್ದ್ಬಿಡೋಣ. ಸರಿ ಅಂತ ಹೆಕ್ಸೋಕೈನೇಸ್ ಅನ್ನೋ ಎನ್ಸೈಮ್ ಏನ್ ಮಾಡುತ್ತೆ, ಓಕೆ ಕೊಡು, ಇರ್ಲಿ, ಲೆಟ್ ಮಿ ಯೂಟಿಲೈಸ್ ಇಟ್ ಅಂತ ಹೇಳಿ ಆ ಒಂದು ATP ಮಾಲಿಕ್ಯೂಲಿನ ಫಾಸ್ಫೇಟ್ ಅನ್ನ ಇಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳೋದು. ಆ್ಯಂಡ್ ಇನ್ ಟರ್ನ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ADP. 3 ಫಾಸ್ಫೇಟ್ ಇತ್ತು, ಒಂದು ಗ್ಲೂಕೋಸಿನ 6ನೇ ಕಾರ್ಬನಿಗೆ ಹೋಗಿ ಅಂಟ್ಕೊಂತು. ಹಾಗಾದ್ರೆ ಎಷ್ಟು ಉಳಿದಿದೆ ಫಾಸ್ಫೇಟ್? 2. ಸೊ ATP now becomes ADP. ಗ್ಲೂಕೋಸ್ 6 ಫಾಸ್ಫೇಟ್ ಕನ್ವರ್ಟ್ ಆಗೋದು ಇಂಟು ಫ್ರಕ್ಟೋಸ್ 6 ಫಾಸ್ಫೇಟ್. ಗ್ಲೂಕೋಸ್ ಹತ್ರ ಕೂಡ 6 ಕಾರ್ಬನ್ ಇದೆ, ಫ್ರಕ್ಟೋಸ್ ಹತ್ರ ಕೂಡ 6 ಕಾರ್ಬನ್ ಇದೆ, ಬಟ್ ಸಮ್ ಕೈಂಡ್ ಆಫ್ ಎನ್ ಐಸೋಮರೈಸೇಷನ್ ಹ್ಯಾಪನ್ಸ್. ಓಕೆ, ಫ್ರಕ್ಟೋಸ್ 6 ಫಾಸ್ಫೇಟ್, ಫ್ರಕ್ಟೋಸ್ ಹತ್ರ 6ನೇ ಕಾರ್ಬನ್ ಅಲ್ಲಿ ಫಾಸ್ಫೇಟ್ ಇದೆ. ಫ್ರಕ್ಟೋಸ್ ಹೇಳುತ್ತೆ, ನನ್ನ ಫಸ್ಟ್ ಕಾರ್ಬನಿಗೂ ಒಂದು ಫಾಸ್ಫೇಟ್ ಬೇಕು, ನಂಗೆ 2 ಫಾಸ್ಫೇಟ್ ಬೇಕು. ಸರಿ ಅಂತ ಇನ್ನೊಂದು ATP ಮಾಲಿಕ್ಯೂಲ್ ಬರೋದು. ಆ ATP ಮಾಲಿಕ್ಯೂಲ್ ಸೇಸ್, ಆಯ್ತಪ್ಪ ತಗೋ, ನನ್ನ ಹತ್ರ ಫಾಸ್ಫೇಟ್ 3 ಇದೆ, ಒಂದು ಸದ್ಯಕ್ಕಂತೂ ನಾನು ನಿಂಗೆ ಕೊಡಬಹುದು. ಸೊ ಇಲ್ಲಿ ಕೂಡ ನೋಡಿ ATP ಯುಟಿಲೈಸೇಷನ್ ಆಗೋದು ಆ್ಯಂಡ್ ಇನ್ ಟರ್ನ್ ADP ನಮಗೆ ಸಿಕ್ತು. ಆ ಒಂದು ಫಾಸ್ಫೇಟ್ ಎಲ್ಲಿ ಹೋಯ್ತು? ಫಸ್ಟ್ ಕಾರ್ಬನ್ ಆಫ್ ಫ್ರಕ್ಟೋಸಿಗೆ ಅಟ್ಯಾಚ್ ಆಯಿತು. ದಿಸ್ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಎಸ್ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್. ಬಿಸ್ ಅಂದರೆ 2. ಆ 2 ಕೂಡ 2 ಫಾಸ್ಫೇಟ್ ಬಿಸ್ ಎಲ್ಲಿ? ಫಸ್ಟ್ ಮತ್ತೆ 6ನೇ ಕಾರ್ಬನಲ್ಲಿ. ಬಿಸ್ ಫಾಸ್ಫೇಟ್ ಇಸ್ ಅ ರಿಲೇಟಿವ್ಲಿ ನ್ಯೂ ಟರ್ಮ್. ಡೈಫಾಸ್ಫೇಟ್ ಹಳೆಯ ಪದ. ಡೈಫಾಸ್ಫೇಟ್ ಅಲ್ಲಿ ನೀವು ಫಾಸ್ಫೇಟ್ ಎಲ್ಲಿ ಅಂಟ್ಕೊಂಡಿದೆ ಅಂತ ಸ್ಪೆಸಿಫಿಸಿಟಿ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಿಸ್ ಫಾಸ್ಫೇಟ್ ಅಂತ ಹೇಳಿದ್ರೆ ಫ್ರಕ್ಟೋಸ್ ಮೋಸ್ಟ್ ಲೈಕ್ಲಿ ವಿಲ್ ಆಲ್ವೇಸ್ ಅಟ್ಯಾಚ್ ಅ ಫಾಸ್ಫೇಟ್ ಟು ಇಟ್ಸ್ ಫಸ್ಟ್ ಅಂಡ್ 6th ಕಾರ್ಬನ್ ಅಂತ. ಅದಕ್ಕೆ ಬಿಸ್ ಅನ್ನೋ ಪದವನ್ನ ಅಲ್ಲಿ ಬಳಸ್ತಾ ಇದ್ದಾರೆ. ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಅನ್ನತ್ತೆ, ನನ್ನ ಹತ್ರ 6 ಕಾರ್ಬನ್ ಇದೆ, ಬಟ್ ಐ ವಾಂಟ್ ಟು ಸ್ಪ್ಲಿಟ್ ಇಂಟು 2 ಮಾಲಿಕ್ಯೂಲ್ಸ್. ಅವಾಗ ಎನ್ಸೈಮ್ ಏನು ಅನ್ನತ್ತೆ ಅದಕ್ಕೆ, ಬಟ್ ನೀನು ಸ್ಪ್ಲಿಟ್ ಆದರೆ ಯು ಆರ್ ನೋ ಲಾಂಗರ್ ಕಾಲ್ಡ್ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್. ಸರಿನಾ? ಓಕೆ, ನೋ ಪ್ರಾಬ್ಲಮ್. ಸೊ ಈ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಸ್ಪ್ಲಿಟ್ಸ್ ಇಂಟು ಡೈಹೈಡ್ರಾಕ್ಸಿ ಎಸಿಟೋನ್ ಫಾಸ್ಫೇಟ್, ಹಾಗೆ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್. ಓಕೆ, ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಕರೀರಿ, ಇಲ್ಲ ಫಾಸ್ಫೋಗ್ಲಿಸರಾಲ್ಡಿಹೈಡ್ 3 ಫಾಸ್ಫೋಗ್ಲಿಸರಾಲ್ಡಿಹೈಡ್ ಕರೀರಿ, ಒನ್ ಅಂಡ್ ದ ಸೇಮ್.
ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ಮತ್ತು ಡೈಹೈಡ್ರಾಕ್ಸಿ ಎಸಿಟೋನ್ ಫಾಸ್ಫೇಟ್ ಆರ್ ಆಲ್ಸೋ ಐಸೋಮರ್ಸ್ ಆ್ಯಂಡ್ ಇಂಟರ್ಚೇಂಜಬಲ್. ಸೊ DHAP ಫಾರ್ಮೇಷನ್ ಆಗುತ್ತೆ ಹೌದು, ಬಟ್ ಇಟ್ ವಿಲ್ ಆಲ್ಸೋ ಇವೆಂಚುಲಿ ಕನ್ವರ್ಟ್ ಇನ್ ಟು ಗ್ಲಿಸರಾಲ್ಡಿಹೈಡ್. ಸೊ ಫ್ರಮ್ ಹಿಯರ್, ಇಲ್ಲಿಂದ ಎವ್ರಿಥಿಂಗ್ ಗೆಟ್ಸ್ ಇಂಟು 2, ಬಿಕಮ್ಸ್ ಇಂಟು 2. ಸೊ ನಮಗೆ 2 ಮಾಲಿಕ್ಯೂಲ್ಸ್ ಆಫ್ ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ಸಿಗೋದು. And E glyceraldehyde 3-phosphate then converts into 1,3-bisphosphoglycerate. Glyceraldehyde CHO, glyceric acid COOH plus 3ನೇ ಕಾರ್ಬನಲ್ಲಿ ಫಾಸ್ಫೇಟ್ ಇತ್ತು, ಇದು ಕೂಡ ಅನ್ನತ್ತೆ ನನ್ನ ಫಸ್ಟ್ ಕಾರ್ಬನಿಗೂ ಫಾಸ್ಫೇಟ್ ಕೊಡಿ ಪ್ಲೀಸ್. ಬಟ್ ಈ ಟೈಮ್ ATP ಬರಲ್ಲ. ಸಾಕಪ್ಪ, ನಾನು ಇಷ್ಟು ಡೊನೇಟ್ ಮಾಡಿದ್ದೀನಿ, ಪುನಃ ನನ್ನ ಹತ್ರ ಯಾರು ಕೇಳಬೇಡಿ ಅಂತ ಈ ನಮ್ಮ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಬಂದು ಅಂಟ್ಕೊಳ್ಳೋದು. ಸೊ ಇಲ್ಲಿ ATP ಯುಟಿಲೈಸ್ ಆಗ್ತಾ ಇಲ್ಲ. ಆ್ಯಂಡ್ ಅನದರ್ ಥಿಂಗ್, ಅಲ್ಲಿ ಗ್ಲಿಸರೇಟ್ ಫಾರ್ಮೇಷನ್ ಆದಾಗ ಗ್ಲಿಸರಿಕ್ ಆಸಿಡ್ ಗ್ಲಿಸರೇಟಿಗೆ ಕನ್ವರ್ಟ್ ಆಗಬೇಕಾದ್ರೆ ವಾಟ್ ವಿಲ್ ಇಟ್ ಡು? ಇಟ್ ವಿಲ್ ಪ್ರೊಡ್ಯೂಸ್ ಆರ್ ರಿಲೀಸ್ ಹೈಡ್ರೋಜನ್. ಹೈಡ್ರೋಜನ್ ರಿಲೀಸ್ ಮಾಡ್ತಾ ಇದೆ. ಹೈಡ್ರೋಜನ್ ಅನ್ನ ಯಾರು ತಗೊಂತಾರೆ? ಹೂ ಟೇಕ್ಸ್ ದ ಹೈಡ್ರೋಜನ್? NADH, ನಿಕೋಟಿನಮೈಡ್, ಎಡಿನಿನ್ ಡೈನ್ಯೂಕ್ಲಿಯೋಟೈಡ್. ನಂಗೆ ಹೈಡ್ರೋಜನ್ ಕೊಡು, ಐ ವಿಲ್ ಟೇಕ್ ಇಟ್. ಈ NAD ಪ್ಲಸ್ ಇದೆಯಲ್ವಾ, ಅದು ನಮ್ಮ ದೇಹದಲ್ಲಿ ಹೈಡ್ರೋಜನ್ ಆಕ್ಸೆಪ್ಟರ್. NADH2 ಆಕ್ಟ್ಸ್ ಲೈಕ್ ಎನ್ ಹೈಡ್ರೋಜನ್ ಡೋನರ್. ಯಾವುದಾದ್ರೂ ರಿಯಾಕ್ಷನ್ ಹೈಡ್ರೋಜನ್ ಬೇಕಾ, NADH ಹೋಗಿ ಹೈಡ್ರೋಜನ್ ಅನ್ನ ಕೊಡುತ್ತೆ. NADPH ನೀವು ಫೋಟೋಸಿಂಥಸಿಸ್ ಅಲ್ಲಿ ಓದಿದ್ದು. ಸೊ ಇಲ್ಲೇನಾಗ್ತಾ ಇದೆ? ದೇರ್ ಇಸ್ ಫಾರ್ಮೇಷನ್ ಆಫ್ NADH. ಎಷ್ಟು? 2. 2 ಇಂಟು ಹಾಕ್ತಾ ಇದ್ದೀನಿ. ನಾ 1,3-bisphosphoglycerate ಗ್ಲಿಸರೇಟ್ ರಾದರ್, ಸಾರಿ ಇಲ್ಲಿ ಎಲ್ಲ ಮೇಲ್ ಬರಿಬೇಕಿತ್ತು ನಾನು, ಒಂದು ನಿಮಿಷ. ಸೊ ಗ್ಲಿಸರಾಲ್ಡಿಹೈಡ್ now converts to what? Glyceric acid. So ಇಲ್ಲಿ there are 2 molecules of NADH produced. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1,3-bisphosphoglycerate ಅನ್ನತ್ತೆ. ನಂಗೆ ಮೂಡಿಲ್ಲ, ಫಸ್ಟ್ ಕಾರ್ಬನಿನ ಫಾಸ್ಫೇಟ್ ಅನ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಓಡ್ಕೊಂಡು ಬರೋದು ATP ಅನ್ನತ್ತೆ. ನಾನು ಇಲ್ಲಿ ನನ್ನ ಫಾಸ್ಫೇಟ್ ಅನ್ನ ಡೊನೇಟ್ ಮಾಡಿದ್ದೀನಿ, ನನಗೆ ಕೊಟ್ಬಿಡ ಅಲ್ವಾ, ನಾನೇ ಟ್ರೈಫಾಸ್ಫೇಟಿಗೆ ಕನ್ವರ್ಟ್ ಆಗ್ತೀನಿ ಸರಿ ಅಂತ. ವೆನ್ 1,3-bisphosphoglycerate converts to 3-phosphoglycerate, 2 ATP ಜನರೇಟ್ ಆಯ್ತು. ಯಾಕೆಂದ್ರೆ ಇಲ್ಲಿಂದ ಎವ್ರಿಥಿಂಗ್ ಇಸ್ ಇಂಟು 2 ಅಲ್ವಾ, 2 ATP ಜನರೇಟ್ ಆಯ್ತು. ಓಕೆ, ನೆಕ್ಸ್ಟ್ 3-phosphoglycerate converts into 2-phosphoglycerate, ಬರೀ ರೀಅರೇಂಜ್ಮೆಂಟ್ ಆಗೋದು. yet again 2-phosphoglycerate converts into phosphoenol pyruvate. Phosphoenol pyruvate converts into pyruvate, phospho. ಸೊ ಅಲ್ಲಿ ಅಗೇನ್ ನಲ್ಲಿ ಏನಾಯ್ತು? ಫಾಸ್ಫೇಟ್ ರಿಲೀಸ್ ಆಯಿತು. ದೆನ್ ಹಿಯರ್ ಅಗೇನ್ ಯು ಗೆಟ್ 2 ATP released. Okay, I repeat, everything from here is into 2. Okay, so ಎಷ್ಟು ಸಿಕ್ತು? 2 ಪೈರುವೇಟ್ ಮಾಲಿಕ್ಯೂಲ್ ವಿಚ್ ಹ್ಯಾಸ್ 3 ಕಾರ್ಬನ್ ಇನ್ ಇಟ್. ಮ್ಯಾಮ್ ನಿಮ್ಗೆ ಹೇಗೆ ಗೊತ್ತಾಯ್ತು 3 ಕಾರ್ಬನ್ ಇದೆ ಪೈರುವೇಟ್ ಅಲ್ಲಿ? ಯಾಕಂದ್ರೆ ಯಾವುದೇ ಸ್ಟೆಪ್ ಅಲ್ಲಿ 6 ಕಾರ್ಬನ್ ಇದ್ದಂತಹ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸೇ ಮಾಡಿಲ್ಲ. ಸ್ಪ್ಲಿಟ್ ಆಯ್ತು ಇಂಟು 3 ಕಾರ್ಬನ್ ಮಾಲಿಕ್ಯೂಲ್. Did it release CO2? It did not. That's how I know that R carbon ನಮಗೆ ಎಂಡಲ್ ಸಿಗೋದು. Difference is it has split into 2 molecules, pyruvate and pyruvate. 3 ಕಾರ್ಬನ್ and 3 ಸೇರಿಸಿದ್ರೆ R. The first enzyme and the only enzyme you have to remember is hexokinase. Glucose converts to glucose 6-phosphate with the help of hexokinase. ಇದೊಂದು ನೆನ್ಪಿಟ್ಕೊಳ್ಳಿ.
ಎಲ್ಲಿ ATP ಕನ್ಸ್ಯೂಮ್ ಆಗ್ತಾ ಇದೆ, ಎಲ್ಲಿ ರಿಲೀಸ್ ಆಗ್ತಾ ಇದೆ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಈ ATP ಪ್ರೊಡಕ್ಷನ್ ಅನ್ನ ಒಂದು ಸಬ್ಸ್ಟ್ರೇಟ್ ಇನ್ವಾಲ್ವ್ ಆದಾಗ ATP ಪ್ರೊಡ್ಯೂಸ್ ಆದ್ರೆ ಇದನ್ನ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಕರಿತೀವಿ. ಎಕ್ಸಾಮ್ ಅಲ್ಲಿ ಅವ್ರು 2 ಮಾರ್ಕಿಗೆ ಇವಾಗ 5 ಮಾರ್ಕ್ ಪ್ರಶ್ನೆಯನ್ನ 2+3 ಅಂತ ಸ್ಪ್ಲಿಟ್ ಮಾಡಿದ್ರು ಅನ್ಕೊಳ್ಳಿ. ದೇ ಕೆನ್ ಆಸ್ಕ್ ನೇಮ್ ದ 2 steps in glycolysis where substrate level phosphorylation happens. Substrate level phosphorylation ಅಂದ್ರೆ ಏನು? When one of the substrate converts into another, ರಿಲೀಸ್ ಆಗಿರುವಂಥ ಫಾಸ್ಫೇಟ್ ಇಂದ ಒಂದು ATP ಪ್ರೊಡ್ಯೂಸ್ ಆಗೋದು. ಇದನ್ನ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಅಂತೀವಿ. ಅಂಡ್ ಪ್ರಾಬಬ್ಲಿ ದ ಮೋಸ್ಟ್ ಈಸಿ ಮೆಥಡ್ ಆಫ್ ATP ಪ್ರೊಡಕ್ಷನ್, because the other methods are very complicated but needed at the same time. ಅಲ್ವಾ? ಅರ್ಥ ಆಯ್ತಾ? ಇದು ಕ್ಲಿಯರ್ ಆಯ್ತು? ಓಕೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದು ಬಾಯ್ಪಾಠ ಮಾಡಲೇಬೇಕು. ಇದಕ್ಕೆ ಬೇಕಾಗಿರೋಂಥ ಸುಮಾರು ನಿಮೋನಿಕ್ಸ್ ಇದೆ, ನೀವು ಅದನ್ನ ನೋಡ್ಕೊಳ್ಬಹುದು. ಇಂಗ್ಲೀಷಲ್ಲಿದೆ, ಏನೇನೆಲ್ಲ ನಿಮೋನಿಕ್ಸ್ ಇದೆ. ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ನಿಮೋನಿಕ್ಸ್, ಸೊ ಅದಕ್ಕೆ ನಾನು ಕೊಡ್ತಿಲ್ಲ. ನಾನು ಇದನ್ನು ನೆನ್ಪಿಟ್ಕೊಂಡಿರೋದು ಪದೇ ಪದೇ ಮನಸ್ಸಲ್ಲಿ ರಿಪೀಟ್ ಮಾಡಿಕೊಂಡು, ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ರಿಟನ್ ಇಟ್ ಡೌನ್ ಮೇ ಬಿ 10 times. ಒಂದೇ ದಿವಸ ಅಲ್ಲ, 2 ಸರಿ ಇವಾಗ ಬರ್ಕೊಂಡೆ, ಸೊ ಒಮ್ಮೆ ನೋಡ್ಕೊಂಡು ಬರೆಯೋದು. ಓಕೆ, ಆಮೇಲೆ ನೋಡೋದೇ ಬರೆಯೋದು, ಎಷ್ಟು ನೆನಪಾಗುತ್ತೆ ಅಷ್ಟು. ಆಮೇಲೆ ಎಲ್ಲಿ ಎಲ್ಲ ನೆನಪಾಗಿಲ್ಲ ಅದನ್ನ ನೋಡೋದು ಬುಕ್ಕಿಂದ, ಓಕೆ, ಫಿಲ್ ಮಾಡ್ಕೊಳ್ಳೋದು, ಪುನಃ ನೋಡೋದೇ ಬರೆಯೋದು. ಸೊ ನಂಬರ್ ಆಫ್ ಬ್ಲ್ಯಾಂಕ್ಸ್ ವಿಲ್ ಡಿಕ್ರೀಸ್. ಎಲ್ಲಿ ಎಲ್ಲ ನಂಗೆ ಫಿಲ್ ಮಾಡೋಕ್ಕಾಗಿಲ್ಲ ಅಲ್ಲಿ ಎಲ್ಲ ಪುನಃ ಬುಕ್ ನೋಡ್ಕೊಂಡು ಫಿಲ್ ಮಾಡೋದು, ತಿರ್ಗಾ ನೋಡೋದೇ ಬರೆಯೋದು. ದಿಸ್ ಇಸ್ ಹೌ ಐ ಹ್ಯಾವ್ ಪ್ರಾಕ್ಟಿಸ್ಡ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಹ್ಯಾಸ್ ಸ್ಟೇಡ್ ವಿತ್ ಮೀ. ಸೊ ನೀವು ಇದನ್ನು ಟ್ರೈ ಮಾಡಿ. a long method but you will never forget this glycolysis pathway. ಯಾಕಂದ್ರೆ 10 ರಿಯಾಕ್ಷನ್ಸ್ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ವಾಟ್ ಈಸ್ ದಿ ಔಟ್ಕಮ್ ಮಕ್ಕಳೇ? ವಾಟ್ ಈಸ್ ದಿ ಔಟ್ಕಮ್? ನಮಗೆ ಎಟ್ ದಿ ಎಂಡ್ ಆಫ್ ಗ್ಲೈಕೋಲೈಸಿಸ್ ಎಷ್ಟು ATP ಪ್ರೊಡ್ಯೂಸ್ ಆಯಿತು, ಟೋಟಲ್ ನಂಬರ್ ಆಫ್ ATP ಓಕೆ ಪ್ರೊಡ್ಯೂಸ್ಡ್ ನೀವು ಲೆಕ್ಕ ಹಾಕಿದ್ರೆ ಇಲ್ಲಿ 2 ಪ್ರೊಡ್ಯೂಸ್ ಆಯಿತು, ಇಲ್ಲಿ 2 ಪ್ರೊಡ್ಯೂಸ್ ಆಯಿತು. 2 + 2 ಎಷ್ಟಾಯಿತು? 4. ಬಟ್ ನೆಟ್ ATP ಅಂತ ಕೇಳಿದ್ರೆ, ನೆಟ್ ATP ಅಂತ ಹೇಳಿದ್ರೆ ಬೇಸಿಕ್ಲಿ ಯೂಸ್ ಆಗಿ ಎಷ್ಟು ಪ್ರೊಡ್ಯೂಸ್ ಆಗಿದೆ ಅದರಿಂದ ಯೂಟಿಲೈಸ್ ಆಗಿರೋದನ್ನ ನೀವು ಮೈನಸ್ ಮಾಡಬೇಕು. ಇವಾಗ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, 100 ರೂಪಾಯಿ ನಿಮ್ಗೆ ಲಾಭ ಆಯಿತು, ಅದರಿಂದ 20 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ತಿರ್ಗಾ ಬಿಸ್ನೆಸ್ಸಿಗೆ, ನಿಮ್ಮ ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟು ಮಕ್ಕಳೇ? 80 ರೂಪಾಯಿ. 100 ರೂಪಾಯಿ ಪ್ರಾಫಿಟ್ ಅಂತ ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ 4 ಪ್ರೊಡ್ಯೂಸ್ ಆಗಿದೆ ಹೌದು, ಬಟ್ ಫಸ್ಟ್ ಸ್ಟೆಪ್ಪಲ್ಲಿ 2 ಯೂಟಿಲೈಸ್ ಕೂಡ ಆಗಿದೆ ಅಲ್ವಾ? ಸೊ ದೆನ್ ಯು ವಿಲ್ ಹ್ಯಾವ್ ಟು ಡೂ 4 ATP ವಿಚ್ ವರ್ ಪ್ರೊಡ್ಯೂಸ್ಡ್ minus 2 ATP that were utilized. ಯಾವಾಗ ಯೂಟಿಲೈಸ್ ಆಗಿರೋದು? when glucose converted to glucose 6-phosphate and when fructose 6-phosphate converted into fructose 1,6-bisphosphate. and 2 ATP. ಇದು ನೆಟ್ ATP ಪ್ರೊಡಕ್ಷನ್. ಇದ್ರ ಜೊತೆ ಇನ್ನೊಂದು ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗಿದೆ ವಿಚ್ ಇಸ್ NADH. ಇದನ್ನ ಸದ್ಯಕ್ಕೆ ಹೋಲ್ಡಲ್ಲಿ ಇಡೋಣ, ಬಟ್ ಡೂ ರಿಮೆಂಬರ್ ಆ್ಯಂಡ್ ಇದಕ್ಕೊಂದು ರೆಕಗ್ನಿಷನ್ ಇರಲಿ ದಟ್ ಇದು ಪ್ರೊಡ್ಯೂಸ್ ಆಗಿದೆ. ಆಮೇಲೆ ETS ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡಬೇಕು. ಕ್ಲಿಯರಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಗ್ಲೈಕೋಲೈಸಿಸ್ ಕ್ಲಿಯರ್ ಆಯಿತು. ಈ ಪೈರುವೇಟಿನ ಹಣೆ ಬರಹ ಏನು? ಈ ಪೈರುವೇಟಿನ ಹಣೆ ಬರಹ ಡಿಸೈಡ್ ಆಗೋದು ಆಕ್ಸಿಜನ್ ಎಷ್ಟಿದೆ ಅದರ ಮೇಲೆ. ಹೆಚ್ಚಾಗಿ ಪೈರುವೇಟ್ ಏರೋಬಿಕ್ ರೆಸ್ಪಿರೇಷನ್ ಎಂಟರ್ ಮಾಡುತ್ತೆ, ಬಟ್ ಕೆಲವೊಮ್ಮೆ ಆಕ್ಸಿಜನ್ನ ಕೊರತೆ ಇದ್ದಾಗ ಕೆಲವು ಜೀವಿಗಳಲ್ಲಿ ಆರ್ ಸಮ್ ಜೀವಿಗಳು ವಿಚ್ ಹೂ ಲೈಕ್ ಎನರೋಬಿಕ್ ರೆಸ್ಪಿರೇಷನ್, ಅವುಗಳು ಏನು ಮಾಡ್ತವೆ, ಈ ಪೈರುವೇಟನ್ನು ಎನರೋಬಿಕ್ ರೆಸ್ಪಿರೇಷನ್ಗೆ ತಳ್ಳಿಬಿಡೋದು. ಸೊ ಎನರೋಬಿಕ್ ರೆಸ್ಪಿರೇಷನ್ ಇಸ್ ಅ ಟೈಪ್ ಆಫ್ ಸೆಲ್ಯುಲರ್ ರೆಸ್ಪಿರೇಷನ್ ದಟ್ ಅಕರ್ಸ್ ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆರ್ ಲೋ ಲೆವೆಲ್ಸ್ ಆಫ್ ಆಕ್ಸಿಜನ್. ಎಲ್ಲಿ ನಡೆಯೋದು? ಸೈಟೋಪ್ಲಾಸಮ್ ಅಲ್ಲೇ ನಡೆಯೋದು. ಇದರಲ್ಲಿ 2 ಟೈಪ್ ಇದೆ. ದೀಸ್ ಆರ್ ದ
ಟೈಪ್ಸ್. ಒಂದು ಟೈಪ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಅಂತ, ಇನ್ನೊಂದು ಆಲ್ಕೋಹಾಲ್ ಫರ್ಮೆಂಟೇಷನ್ ಅಂತ. ಪೈರುವೇಟ್ ಅನ್ನೋದು ಲ್ಯಾಕ್ಟಿಕ್ ಆಸಿಡ್ ಫಾರ್ಮೇಷನ್ ಮಾಡಿದ್ರೆ ಇನ್ ದಿ ಆಬ್ಸೆನ್ಸ್ ಆರ್ ಲೋ ಲೆವೆಲ್ ಆಫ್ ಆಕ್ಸಿಜನ್, ದೆನ್ ಇಟ್ ಇಸ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್. ಒಂದು ವೇಳೆ ಎಥೆನಾಲ್ ಅಥವಾ ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡಿದ್ರೆ ಇದನ್ನ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಕರಿತೀರ. ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಹೇಗೆ ನಡೆಯೋದು ಅಂಡ್ ಎಲ್ಲಿ ನಡೆಯೋದು ಅಂತ ಕೇಳಿದ್ರೆ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಈಸ್ಟ್. ಈಸ್ಟ್ ಇಸ್ ಅ ಟೈಪ್ ಆಫ್ ಫಂಗೈ. ಇದನ್ನ ನೀವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಅಂಡರ್ ಕಿಂಗ್ಡಮ್ ಫಂಗೈ ಆಸ್ಕೋಮೈಕೋಟ ಅನ್ನೋ ಗ್ರೂಪಿನ ಎಕ್ಸಾಂಪಲ್ ಆಗಿ ಓದಿದ್ದೀರಾ, ಯೂನಿಸೆಲ್ಯುಲಾರ್ ಫಂಗೈ ಅಂತ. ಈಸ್ಟಿಗೆ ನೀವು ಕರೆಕ್ಟಾಗಿ ಆಕ್ಸಿಜನ್ ಕೊಟ್ಟಿಲ್ಲ ಅಥವಾ ಈಸ್ಟಿಗೆ ಟೆಂಡೆನ್ಸಿ ಇದೆ ದಟ್ ಆಕ್ಸಿಜನ್ ಕಮ್ಮಿ ಆಗ್ತಾ ಇದ್ದಂಗೆ ಇಟ್ ವಿಲ್ ಸ್ವಿಚ್ ಟು ಎನರೋಬಿಕ್ ರೆಸ್ಪಿರೇಷನ್ ಬಿಕಾಸ್ ಆಲ್ ಇಟ್ ವಾಂಟ್ಸ್ ಟು ಡೂ ಇಸ್ ಸರ್ವೈವ್. ಅದಕ್ಕೆ ಬದುಕಬೇಕು. ಕಾಯ್ಕೊಂಡು 36 ATP ಬೇಕು, 38 ATP ಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ವಾಟ್ ಇಟ್ ಡಸ್, ಇಟ್ ಸ್ವಿಚಸ್ ಟು ಎನರೋಬಿಕ್ ರೆಸ್ಪಿರೇಷನ್. ಹಾಗಂತ ಹೇಳಿ ಎರೋಬಿಕ್ ರೆಸ್ಪಿರೇಷನ್ ತೋರಿಸಲ್ಲ ಅಂತ ಹೇಳ್ತಿಲ್ಲ, ಬಟ್ ಇಟ್ ಡಸ್ ಶಿಫ್ಟ್ ಟು ಎನರೋಬಿಕ್ ರೆಸ್ಪಿರೇಷನ್. 3 ಕಾರ್ಬನ್ ಇರುವಂತಹ ಪೈರುವೇಟ್ ಅನ್ನ ಫಸ್ಟ್ ಇಟ್ ವಿಲ್ ಕನ್ವರ್ಟ್ ಟು ಎಸಿಟಾಲ್ಡಿಹೈಡ್. 2 ಕಾರ್ಬನ್ ಇರುವಂತಹ ಎಸಿಟಾಲ್ಡಿಹೈಡ್. ಒಂದು ಪೈರುವೇಟ್ ಹತ್ರ 3 ಕಾರ್ಬನ್ ಇದೆ, 2 ಕಾರ್ಬನ್ ಇರುವಂತಹ ಎಸಿಟಾಲ್ಡಿಹೈಡ್ ಕನ್ವರ್ಟ್ ಆದಾಗ ದಟ್ ಮೀನ್ಸ್ ಒಂದು ಸಿ ಅಥವಾ ಕಾರ್ಬನ್ ಎಲ್ಲಿ ಹೋಯ್ತು, ಇಟ್ ಗಾಟ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ CO2. ಇಟ್ ಗಾಟ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ CO2. ಈ ಕನ್ವರ್ಷನ್ಗೆ ಬೇಕಾಗಿರುವಂತಹ ಎನ್ಸೈಮ್ ಯಾವುದು? ಪೈರುವೇಟ್ ಡಿ ಕಾರ್ಬಾಕ್ಸಿಲೇಸ್. ಡಿ ತೆಗೆದು ಬಿಡ್ತು ಏನನ್ನ? ಕಾರ್ಬನ್ ಡೈಆಕ್ಸೈಡ್ ಅನ್ನ. ಅದಕ್ಕೆ ಈ 3 ಕಾರ್ಬನ್ ಇರುವಂತಹ ಪೈರುವೇಟ್ ಬಿಕೇಮ್ 2 ಕಾರ್ಬನ್ ಇರುವಂತಹ ಎಸಿಟಾಲ್ಡಿಹೈಡ್. ಅಂಡ್ ದೆನ್ ದಿ ಎಸಿಟಾಲ್ಡಿಹೈಡ್ ಕನ್ವರ್ಟ್ಸ್ ಇಂಟು ಎಥೆನಾಲ್ ಅಂಡ್ ದಿ ಎನ್ಸೈಮ್ ಇಸ್ ಆಲ್ಕೋಹಾಲ್ ಡಿಹೈಡ್ರೋಜನೇಸ್. 2 ಎನ್ಸೈಮ್ ನೆನ್ಪಿಟ್ಕೊಳ್ಳಿ. ಎಸಿಟಾಲ್ಡಿಹೈಡ್ ಲೂಸಸ್ ಇಟ್ಸ್ ಹೈಡ್ರೋಜನ್. ಯಾರು ಬರ್ತಾರೆ? ನಾನು. NAD+, ನಂಗೆ ಕೊಡು and I become NADH. While acetaldehyde converts into the alcoholic form. Ethanol ಗೆ ಕನ್ವರ್ಟ್ ಆಯಿತು. But do remember there is release of carbon dioxide. Very important. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ವಿಚ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ಈಸ್ಟನ್ನು ಬ್ರೆಡ್ ಫಾರ್ಮೇಷನ್ ಆಗಲಿ ಅಥವಾ ಬ್ರೆಡ್ ಫಾರ್ಮೇಷನ್ ಅಲ್ಲಿ ಈಸ್ಟನ್ನು ಯೂಸ್ ಮಾಡ್ತಾರೆ. ಬ್ರೆಡ್ ಫಾರ್ಮೇಷನ್ ಮಾಡಿದಾಗ ತೂತು ಟೆಕ್ಸ್ಚರ್ ಬರೋದು ಬಿಕಾಸ್ ಆಫ್ ದ CO2 ದಟ್ ಇಸ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಸ್ಟೆಪ್. ಆಲ್ಕೋಹಾಲ್ ಫರ್ಮೆಂಟೇಷನ್ಗೂ ಕೂಡ ಈಸ್ಟನ್ನು ಯೂಸ್ ಮಾಡ್ತಾರೆ, ಬಟ್ ಅಲ್ಲಿ ನಮಗೆ CO2 ಬೇಡ. ಆಕ್ಚುಲಿ ಅಲ್ಲಿ ನಮಗೆ ಬೇಕಾಗಿರೋದು ಎಥೆನಾಲ್, ದ ಆಲ್ಕೋಹಾಲ್ ದಟ್ ದಿ ಈಸ್ಟ್ ಪ್ರೊಡ್ಯೂಸಸ್. ಅಂಡ್ ರಿಮೆಂಬರ್, ಈಸ್ಟ್ ಇಸ್ ಗೋಯಿಂಗ್ ಟು ಪಾಯ್ಸನ್ ಇಟ್ ಸೆಲ್ಫ್ ಎಟ್ 13% ಆಲ್ಕೋಹಾಲ್ ಫಾರ್ಮೇಷನ್. ನೀವು ಒಂದು ಲೋಟದಲ್ಲಿ ನೀರು ತಗೊಂಡು ಅದಕ್ಕೆ ಅಥವಾ ಹಾಲು ತಗೊಂಡು ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೆ ಈಸ್ಟ್ ಅನ್ನ ಮಿಕ್ಸ್ ಮಾಡಿದ್ರೆ ಬೆರೆಸಿದ್ರೆ ಆ ಲೋಟದಲ್ಲಿ ಆಲ್ಕೋಹಾಲ್ ಪ್ರೊಡಕ್ಷನ್ 13%ಗೆ ಬರ್ತಾ ಇದ್ದಂಗೆ ಈಸ್ಟ್ ಸೆಲ್ಸ್ ವಿಲ್ ಸ್ಟಾರ್ಟ್ ಟು ಡೈ. ಪಾಪ ಅವುಗಳಿಗೆ ಗೊತ್ತಿಲ್ಲ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಗಿವ್ ಇಟ್ ಗುಡ್ ಅಮೌಂಟ್ ಆಫ್ ಆಕ್ಸಿಜನ್, ಯು ಆರ್ ಫೋರ್ಸಿಂಗ್ ಇಟ್ ಟು ಕಂಟಿನ್ಯೂ ಎನರೋಬಿಕ್ ರೆಸ್ಪಿರೇಷನ್. ಸೊ ತಕ್ಕ ಮಟ್ಟಕ್ಕೆ ತಾತ್ಕಾಲಿಕವಾಗಿ ಅದು ಎನರೋಬಿಕ್ ರೆಸ್ಪಿರೇಷನ್ಗೆ ಶಿಫ್ಟ್ ಆಯಿತು ಆಸೆಯಿಂದ, ದಟ್ ಆಕ್ಸಿಜನ್ ಕಂಡೀಷನ್ಸ್ ವಿಲ್ ಇಂಪ್ರೂವ್, ಬಟ್ ಆಗಿಲ್ಲ. ಅಂಡ್ ಎಟ್ 13% ಆಫ್ ಆಲ್ಕೋಹಾಲ್ ಫಾರ್ಮೇಷನ್ ಇಟ್ ಸ್ಟಾರ್ಟ್ಸ್ ಟು ಡೈ. ಅದಕ್ಕೆ ಯಾವುದಾದ್ರೂ ಆಲ್ಕೋಹಾಲ್ ಟೈಪಲ್ಲಿ ಲೈಕ್ ವಿಸ್ಕಿ, ರಮ್, ಬ್ರ್ಯಾಂಡಿ ಎಲ್ಲ 13%ಗಿಂತ ತುಂಬ ಹೈ ಇರುತ್ತೆ ಆಲ್ಕೋಹಾಲ್. ದೆನ್ ಡಿಸ್ಟಿಲ್ ಮಾಡಿದ್ದಾರೆ ಅಂತ ಅರ್ಥ. ಬಿಯರ್, ವೈನಲ್ಲಿ ಎಲ್ಲ ನಾನ್ ಡಿಸ್ಟಿಲ್ಡ್ ವರ್ಷನ್ ಇವುಗಳು. ಸೊ ಆಲ್ಕೋಹಾಲ್ ಪರ್ಸೆಂಟೇಜ್ ವಿಲ್ ನಾಟ್ ಇವನ್ ಬಿ ಆಸ್ ಹೈ ಎಸ್ 13% ಬಿಕಾಸ್ ಆಲ್ಕೋಹಾಲ್ ಆಲ್ಸೋ ಇವ್ಯಾಪೊರೇಟ್ಸ್. ಎನಿವೇಸ್, ಸ್ವಲ್ಪ ಲೋಕಜ್ಞಾನ ಕೊಟ್ಟೆ ಅಷ್ಟೇ. ದ ಸೆಕೆಂಡ್ ಟೈಪ್ ಇಸ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್. ಇದನ್ನ ನೀವು ನಿಮ್ಮ ಮಸಲ್ ಸೆಲ್ಸ್ ಅಲ್ಲಿ ನೋಡ್ತೀರಾ. ನಿಮ್ಗೆ ಆಲ್ರೆಡಿ ಉದಾಹರಣೆಯನ್ನ ಕೊಟ್ಟಿದ್ದೀನಿ. ಬಟ್ ನಮ್ಮ ಮಸಲ್ ಸೆಲ್ಸ್ ಕಂಟಿನ್ಯೂಸ್ ಆಗಿ ಲ್ಯಾಕ್ಟಿಕ್ ಆಸಿಡ್ ಫಾರ್ಮೇಷನ್ ಮಾಡಿದ್ರೆ ಸತ್ತು ಹೋಗುತ್ತೆ. ಸೊ ದಟ್ ಇಸ್ ವೈ ಯುವರ್ ಬಾಡಿ ಫೋರ್ಸಸ್ ಯು ಟು ಸ್ಟಾಪ್ ರನ್ನಿಂಗ್. ಸಿವಿಯರ್ ಕ್ರಾಂಪ್ ಆಗೋದು and that pain, immediate pain receptors get activated and your brain doesn't allow you to work out further because you will damage your muscles. How intelligently our body is designed, you cannot respect it enough. You will stop, you will recover, oxygen levels recover ಆಯಿತು,
ಬ್ಯೂಟಿಫುಲ್ ಅಲ್ವಾ? So this pyruvate in the case of muscle cells and also in the case of lactobacillus, which helps in curd formation, converts into something called as lactate. ಇದಕ್ಕೆ ಬೇಕಾಗಿರುವಂತಹ ಎಂಜೈಮ್ ಯಾವುದು? ಲ್ಯಾಕ್ಟೇಟ್ ಡಿಹೈಡ್ರೋಜನೇಸ್. ಈ ಪರ್ಟಿಕ್ಯುಲರ್ ಎಂಜೈಮ್ ಹ್ಯಾಸ್ ನೋ ರೋಲ್ ಇನ್ ಕಾರ್ಬನ್ ಡೈಆಕ್ಸೈಡ್ ಲಿಬರೇಷನ್. ಪೈರುವೇಟ್ ಹತ್ರ C3 ಇತ್ತು, ಅಂದರೆ 3 ಕಾರ್ಬನ್ ಇತ್ತು. ಲ್ಯಾಕ್ಟೇಟ್ ಹತ್ರ ಕೂಡ 3 ಕಾರ್ಬನ್ ಇದೆ. ಸೊ ದೇರ್ ಇಸ್ no carbon dioxide released. Whereas ಅಲ್ಲಿ ರಿಲೀಸ್ ಆಗಿತ್ತು. ಇದು ನಿಮಗೆ 2 ಮಾರ್ಕಿನ ಪ್ರಶ್ನೆ ಆಗಿ ಅವ್ರು ಕೇಳಬಹುದು. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಕೋಹಾಲಿಕ್ ಆ್ಯಂಡ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್? 3 ಡಿಫ್ರೆನ್ಸ್ ಅನ್ನ ಮೆನ್ಷನ್ ಮಾಡಬಹುದು ನೀವು. ಒಂದು, ಎಂಡ್ ಪ್ರಾಡಕ್ಟ್ ಅಲ್ಲಿ ವ್ಯತ್ಯಾಸ ಇದೆ, ಅಲ್ಲಿ ಆಲ್ಕೋಹಾಲ್, ಇಲ್ಲಿ ಲ್ಯಾಕ್ಟಿಕ್ ಆಸಿಡ್. CO2 ಪ್ರೊಡಕ್ಷನ್ ಅಲ್ಲಿ ಆಗ್ತಾ ಇದೆ, ಇಲ್ಲಿ ಆಗ್ತಾ ಇಲ್ಲ. ಮೂರನೇದು ದಿ ಎನ್ಸೈಮ್ಸ್ ದಟ್ ಆರ್ ಇನ್ವಾಲ್ವ್. ಅಲ್ಲಿ 2 ಸ್ಟೆಪ್ಪಿನ ರಿಯಾಕ್ಷನ್, ಇಲ್ಲಿ ಒಂದೇ ಸ್ಟೆಪ್ಪಿನ ರಿಯಾಕ್ಷನ್, ಸೊ ಒಂದೇ ಎನ್ಸೈಮ್ ಇನ್ವಾಲ್ವ್. ನಾನು ಎಲ್ಲಿ ಎಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಇದ್ದೀನಿ, ಅದನ್ನ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಏರೋಬಿಕ್ ರೆಸ್ಪಿರೇಷನ್ಗೆ ಬರೋಣ. ಇದು ಇಷ್ಟ, ಎಲ್ಲಾ ಜೀವಿಗಳಿಗೆ ಇದು ಜಾಸ್ತಿ ಇಷ್ಟ. ಬಿಕಾಸ್ ಪರ್ ಗ್ಲೂಕೋಸ್ ಮಾಲಿಕ್ಯೂಲ್ ನಿಮಗೆ ನಂಬರ್ ಆಫ್ ATP 36 or 38 ಸಿಗುತ್ತೆ. ಇವನ್ ಪರ್ ಫ್ಯಾಟ್ ಆಲ್ಸೋ ಮಾಲಿಕ್ಯೂಲ್ ನೀವು ಏರೋಬಿಕ್ ರೆಸ್ಪಿರೇಷನ್ ಮುಖಾಂತರ ಬ್ರೇಕ್ ಡೌನ್ ಮಾಡ್ತೀನಿ ಅಂತ ಹೇಳಿದ್ರೆ ದ ನಂಬರ್ ಆಫ್ ATP ಇಸ್ ಗೋಯಿಂಗ್ ಟು ಬಿ ವೆರಿ ಹೈ. ಬಿಫೋರ್ ಐ ಸ್ಟಾರ್ಟ್ ವಿತ್ ದಿಸ್, ಎನರೋಬಿಕ್ ರೆಸ್ಪಿರೇಷನ್ ಅಲ್ಲಿ how many ATPs are produced? Very low. So total, or rather net ATP in aerobic respiration is equal to 2. ಅದು ಕೂಡ ಪ್ರೊಡ್ಯೂಸ್ ಆಗೋದು ಎಲ್ಲಿ? ಆಕ್ಚುಲಿ ಗ್ಲೈಕೋಲೈಸಿಸ್ ಅಲ್ಲಿ. ಎನರೋಬಿಕ್ ರೆಸ್ಪಿರೇಷನ್ ಫಸ್ಟ್ ಗ್ಲೈಕೋಲೈಸಿಸ್ ನಡಿಬೇಕು, ಆಮೇಲೆ ಎನರೋಬಿಕ್ ರೆಸ್ಪಿರೇಷನ್. ಸೊ ATP ಪ್ರೊಡಕ್ಷನ್ ಆಗೋದು ಆಕ್ಚುಲಿ ಇನ್ glycolysis. Not a very efficient method, alva. When glucose has the potential of producing 36 or 38 ATP, then 2 ATPs, you have a potential of scoring 100 out of 100, but you are scoring 65, 60, or lower than that. ಅದಕ್ಕೆ ನಿಮ್ಮ ಹತ್ರ ಜೆನ್ಯೂನ್ ರೀಸನ್ ಇರಬಹುದು, ಬಟ್ ಮಾತಾಡುವಾಗ ಟೀಚರ್ಸ್ ಆಗಲಿ ಮನೆಯವರಾಗಲಿ ಏನಂತಾರೆ, ಹಿಂಗಷ್ಟು ಒಂದು ಇದಿದೆ, ಪೊಟೆನ್ಷಿಯಲ್ ಇದೆ, ಯಾಕೆ ಯೂಟಿಲೈಸ್ ಮಾಡ್ಕೊತಿಲ್ಲ, ಯಾಕೆ ವೇಸ್ಟ್ ಮಾಡ್ಕೊತೀಯ ಅಂತಾರೆ. ದಟ್ ಅಪ್ಲೈಸ್ ಟು ರಿಯಲ್ ಲೈಫ್ ಆಲ್ಸೋ ಅಲ್ವಾ? ರಿಯಲ್ ಸೆಲ್ಯುಲಾರ್ ಮೆಕ್ಯಾನಿಸಮ್ಸ್ ಆಲ್ಸೋ. ಪೊಟೆನ್ಷಿಯಲ್ ಎಷ್ಟಿದೆ ಅಷ್ಟನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲಾಂದರೆ ಇಟ್ ಗೋಸ್ ಅ ವೇಸ್ಟ್. ಸೊ ಏರೋಬಿಕ್ ರೆಸ್ಪಿರೇಷನ್ಗೆ ಬಂದಾಗ ಇದನ್ನು ನೀವು 3 ಹಂತದಲ್ಲಿ ಓದ್ತೀರಾ. ಐ ಆಮ್ ರಿಮೈಂಡಿಂಗ್ ಯು, ಇಲ್ಲಿ ತನಕ ಗ್ಲೈಕೋಲೈಸಿಸ್ ಆಗಿದೆ, ಎನರೋಬಿಕ್ ರೆಸ್ಪಿರೇಷನ್ ನಡಿಬಹುದು, ಬಟ್ ಆಕ್ಸಿಜನ್ ಲೆವೆಲ್ಸ್ ಚೆನ್ನಾಗಿದೆ ಆ್ಯಂಡ್ ಎನ್ಸೈಮ್ಸ್ ಎಲ್ಲ ಅವೈಲೇಬಲ್ ಇದೆ, ದೆನ್ ಏರೋಬಿಕ್ ರೆಸ್ಪಿರೇಷನ್ ಸ್ಟಾರ್ಟ್ ಆಗುತ್ತೆ. ಗ್ಲೈಕೋಲೈಸಿಸ್ ಇಂದ ಡೈರೆಕ್ಟ್ ಏರೋಬಿಕ್ ರೆಸ್ಪಿರೇಷನ್. ಸೊ ಗ್ಲೈಕೋಲೈಸಿಸ್ ಅಲ್ಲಿ 2 ATP ಪ್ರೊಡ್ಯೂಸ್ ಆಗಿದೆ ಆ್ಯಂಡ್ ದ ರೆಸ್ಟ್ ಆಫ್ ದಿ ATP ವಿಲ್ ಗೆಟ್ ಪ್ರೊಡ್ಯೂಸ್ ನೌ. ಬಟ್ ಗ್ಲೈಕೋಲೈಸಿಸ್ ಅಲ್ಲಿ CO2 ಇನ್ನೂ ರಿಲೀಸ್ ಆಗಿಲ್ಲ, ಆಲ್ ದ್ಯಾಟ್ ವಿಲ್ ಹ್ಯಾಪನ್ ಹಿಯರ್. O2 ಕನ್ಸ್ಯೂಮ್ ಆಗಿಲ್ಲ, ಆಲ್ ದ್ಯಾಟ್ ವಿಲ್ ಹ್ಯಾಪನ್ ಹಿಯರ್ ಇನ್ ದಿ ಏರೋಬಿಕ್ ರೆಸ್ಪಿರೇಷನ್ ಪಾರ್ಟ್. ಮೈಟೊಕಾಂಡ್ರಿಯಾದಲ್ಲಿ ನಡೆಯುವಂಥ ಏರೋಬಿಕ್ ರೆಸ್ಪಿರೇಷನ್, it completely occurs in the mitochondria. ಫಸ್ಟ್ ಸ್ಟೆಪ್ ಅಲ್ಲಿ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂತ ಒಂದು ಸ್ಟೆಪ್ ನಡೆಯುತ್ತೆ. ಇದನ್ನ ನೀವು ಲಿಂಕ್ ರಿಯಾಕ್ಷನ್ ಅಂತ ಓದ್ತೀರಾ. ನೆಕ್ಸ್ಟ್ ಬರೋದು ಕ್ರೆಬ್ಸ್ ಸೈಕಲ್. ಇದಕ್ಕೆ ಇನ್ನೊಂದು ಹೆಸರು ಸಿಟ್ರಿಕ್ ಆಸಿಡ್ ಪಾತ್ವೆ ಅಥವಾ ಸಿಟ್ರಿಕ್ ಆಸಿಡ್ ಸೈಕಲ್. ಅಂಡ್ ದೆನ್ ಮೂರನೇದು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇನ್ನೊಂದು ಹೆಸರು ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್. ಎರಡನೇದು, ಇದು ಮೂರನೇದು. ಲಿಂಕ್ ರಿಯಾಕ್ಷನ್ ನಡೆಯೋದು ಮೈಟೊಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ, ಸಿಟ್ರಿಕ್ ಆಸಿಡ್ ಸೈಕಲ್ ನಡೆಯೋದು ಮೈಟೊಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ. However, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಡೆಯೋದು ಕ್ರಿಸ್ಟೆ ಅಥವಾ ಇನ್ನರ್ ಮೆಂಬ್ರೇನ್ ಆಫ್ ಮೈಟೊಕಾಂಡ್ರಿಯಾ, ಅದಕ್ಕೆ ಆಮೇಲೆ ಬರೋಣ. ಆ್ಯಂಡ್ ಇಟ್ ಅಕರ್ಸ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಲಿಂಕ್ ರಿಯಾಕ್ಷನ್, ಆಮೇಲೆ ಸಿಟ್ರಿಕ್ ಆಸಿಡ್ ಸೈಕಲ್, ಆ್ಯಂಡ್ ಆಮೇಲೆ ETS ಅನ್ನೋದು ನಡೆಯುತ್ತೆ. ಲಿಂಕ್ ರಿಯಾಕ್ಷನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಲಿಂಕ್ ರಿಯಾಕ್ಷನ್ ಅಲ್ಲಿ ಇಲ್ಲೇ ಬರೆದು ಬಿಡ್ತೀನಿ. ಲಿಂಕ್ ರಿಯಾಕ್ಷನ್ ಅಲ್ಲಿ
let's do it like this. ಓಕೆ, ಲಿಂಕ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ, I'll write it here. ಬಂದಿರುವಂತಹ ಪೈರುವೇಟ್ ಮಾಲಿಕ್ಯೂಲ್ which has 3 carbon in it gets converted into acetyl coenzyme A which has 2 carbon in it. 3 ಕಾರ್ಬನ್ ಇಂದ 2 ಕಾರ್ಬನ್ಗೆ ಹೋಗ್ಬೇಕಾದ್ರೆ 1 ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ರಿಲೀಸ್ ಆಯ್ತು ನೋಡಿ. ದ ಎನ್ಸೈಮ್ ದಟ್ ಇಸ್ ಇನ್ವಾಲ್ವ್ಡ್, ಈ ಎನ್ಸೈಮಿನ ಹೆಸರು ಪೈರುವೇಟ್ ಡಿಹೈಡ್ರೋಜಿನೇಸ್. ಇಂಪಾರ್ಟೆಂಟ್. ಅಂಡ್ ಈ ಪೈರುವೇಟ್ ಡಿಹೈಡ್ರೋಜಿನೇಸಿಗೆ ಇಂಪಾರ್ಟೆಂಟ್ ಬರ್ಕೊಳ್ಳಿ, ಮೆಗ್ನೀಷಿಯಂ ಇಲ್ಲ ಅಂದ್ರೆ ಆಗಲ್ಲ. ಮೆಗ್ನೀಷಿಯಂ ಬೇಕೇ ಬೇಕು. ಓಕೆ, ಮೆಗ್ನೀಷಿಯಂ ಇಲ್ಲ ಅಂದ್ರೆ ಆಗಲ್ಲ. ಸೊ ನೀವು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಎನ್ಸೈಮಿನ ನಾನ್ ಪ್ರೋಟೀನ್ ಪಾರ್ಟ್ ಕಲ್ತಿರ್ತೀರ, ಎಪೋ ಎನ್ಸೈಮ್, ಕೋಫ್ಯಾಕ್ಟರ್, ಕೋ ಎನ್ಸೈಮ್ ಅಂಡ್ ಆಲ್. ನಾನ್ ಪ್ರೋಟೀನ್ ಪಾರ್ಟ್ ಮೆಗ್ನೀಷಿಯಂ ಬೇಕು, ಇಲ್ದಿದ್ರೆ ಎನ್ಸೈಮ್ ಆಕ್ಟಿವೇಟ್ ಆಗಲ್ಲ. ಸೊ ಪೈರುವೇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಎಸಿಟೈಲ್ ಕೋಎನ್ಸೈಮ್ ಎ in the presence of pyruvate dehydrogenase and 1 CO2 gets released. Okay, ಇದನ್ನ ನಾವು ಲಿಂಕ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀವಿ. ಲಿಂಕ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀವಿ. ಆ ಎಸಿಟೈಲ್ ಕೋಎನ್ಸೈಮ್ ಎ ನಾವು ಎಂಟರ್ಸ್ ಕ್ರೆಬ್ಸ್ ಸೈಕಲ್. ಇದು ಕ್ರೆಬ್ಸ್ ಸೈಕಲ್ ಅನ್ನ ಎಂಟರ್ ಮಾಡ್ತಾ ಇದೆ. Now whatever cycle I have given here is a very detailed cycle. You can choose what to remember depending upon the NCERT that we have. ಏನೆಲ್ಲ ನೆನ್ಪಿಟ್ಕೊಳ್ಬೇಕು ಅಂತ ನಾನು ಇಲ್ಲಿ ಹೈಲೈಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಮ್ಮ ಹತ್ರ ಏನಿದ್ದು ಎಸಿಟೈಲ್ ಕೋಎನ್ಸೈಮ್ ಎ. ಈ ಎಸಿಟೈಲ್ ಕೋಎನ್ಸೈಮ್ ಎ ಮತ್ತೆ ಆಕ್ಸಾಲೋ ಎಸಿಟೇಟ್, ಆಯ್ತಾ? ಆಕ್ಸಾಲೋ ಎಸಿಟೇಟ್, ಎಸಿಟೈಲ್ ಕೋಎನ್ಸೈಮ್ ಎ ಹತ್ರ 2 ಕಾರ್ಬನ್ ಇದೆ, ಆಕ್ಸಾಲೋ ಎಸಿಟೇಟ್ ಹತ್ರ 4 ಕಾರ್ಬನ್ ಇದೆ. ಇವು ಎರಡೂ ಸೇರ್ಕೊಂಡು 4 + 2 6. ದೇ ಗೆಟ್ ಕನ್ವರ್ಟೆಡ್ ಇಂಟು ಸಿಟ್ರೇಟ್. ಸಿಟ್ರೇಟ್ ಅನ್ನೋದು ಫಸ್ಟ್ ಪ್ರಾಡಕ್ಟ್ ಮಕ್ಕಳೇ. ಇದು ಫಸ್ಟ್ ಪ್ರಾಡಕ್ಟ್, ಅದಕ್ಕೆ ಈ ಸೈಕಲಿನ ಹೆಸರು ಸಿಟ್ರಿಕ್ ಆಸಿಡ್ pathway. Krebs, Hans Krebs was the scientist who discovered it. And ಅದಕ್ಕೆ ಇದನ್ನ ಕ್ರೆಬ್ಸ್ ಸೈಕಲ್ ಅಂತ ಕೂಡ ಕರೀತಾರೆ. ಎಲ್ಲಿ ನಡೀತಾ ಇದೆ ಅಂತ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದೀವಿ, ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಈ ಎನ್ಸೈಮ್ ಕೂಡ ನೆನ್ಪಿರ್ಲಿ, ಸಿಟ್ರೇಟ್ ಸಿಂಥೇಸ್ ಅನ್ನೋ ಎನ್ಸೈಮ್. ಸೊ ಎಸಿಟೈಲ್ ಕೋಎನ್ಸೈಮ್ and oxaloacetate ಮ್ಯಾಮ್ ಎಲ್ಲಿಂದ ಬಂತು? ಆಲ್ರೆಡಿ ಮೈಟೋಕಾಂಡ್ರಿಯಾದಲ್ಲಿ ಇತ್ತು. ದೇ ಬೋತ್ ಅಟ್ಯಾಚ್, ಗಿವಿಂಗ್ ಅಸ್ 6 ಕಾರ್ಬನ್ ಸಿಟ್ರಿಕ್ ಆಸಿಡ್. ಇದನ್ನ TCA ಪಾತ್ವೆ ಅಂತ ಕೂಡ ಕರೀತಾರೆ, ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಪಾತ್ವೆ. ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಯಾಕೆ ಅಂತ ಹೇಳಿದ್ರೆ, ಸಿಟ್ರಿಕ್ ಆಸಿಡ್ ಹತ್ರ 3 ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇದೆ, ಅದಕ್ಕೋಸ್ಕರ. ಆಲ್ರೈಟ್, ಈ ಸಿಟ್ರೇಟ್ ಏನ್ ಮಾಡುತ್ತೆ ಮುಂದೆ ಹೋಗಿ, ದಿಸ್ ಸಿಟ್ರೇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಐಸೋಸಿಟ್ರೇಟ್ ಅಂಡ್ ಐಸೋಸಿಟ್ರೇಟ್ ಇಂಟು ಆಲ್ಫಾ ಕೀಟೋ ಗ್ಲೂಟರೇಟ್. ನಾನು ಹೇಳೋದಾದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ ಅಂಡ್ ಇದನ್ನ ನೆನ್ಪಿಟ್ಕೊಳ್ಳಿ, ಎನ್ಸೈಮ್ಸ್ ಬೇಕಂತಿಲ್ಲ. So citrate converts into isocitrate which has 6 carbon. Citrate has 6 carbon, isocitrate also has 6 carbon. Alpha ketoglutarate has 5 carbon. Now here ಏನಾಗ್ತಾ ಇದೆ, 6 ಕಾರ್ಬನ್ 5 ಕಾರ್ಬನ್, 1 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು. ಆ್ಯಂಡ್ NAD+ ಕನ್ವರ್ಟ್ ಆಯಿತು ಇಂಟು NADH. ಹೈಡ್ರೋಜನ್ ರಿಲೀಸ್ ಆಯಿತು, ಅದನ್ನ NAD+ ಆಕ್ಸೆಪ್ಟ್ ಮಾಡ್ತಾ ಇದೆ.
ನೆಕ್ಸ್ಟ್ ಬೇಕಂದರೆ ಸಕ್ಸಿನೇಟ್ ಕೋಎನ್ಸೈಮ್ ಎ, ಸಕ್ಸಿನೈಲ್ ಕೋಎನ್ಸೈಮ್ ಎ, ಯು ಕ್ಯಾನ್ ಸ್ಕಿಪ್ ಬೇಡ ಅಂತ ಆದರೆ, ಬಿಕಾಸ್ ದಟ್ಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್, ಅಂದರೆ ರೆಪ್ರೆಸೆಂಟೇಷನಲ್ಲಿ ಅವ್ರು ಡೈರೆಕ್ಟಾಗಿ ಸಕ್ಸಿನೇಟ್ ಕೊಟ್ಟಿರ್ತಾರೆ ಅಂತ ನಂಗೆ ನೆನಪು. ಸೊ ವೆನ್ ದಿಸ್ ಕನ್ವರ್ಷನ್ ಹ್ಯಾಪನ್ಸ್, ಓಕೆ, ಸಕ್ಸಿನೇಟ್ ಹ್ಯಾಸ್ 4 ಕಾರ್ಬನ್, ಇಲ್ಲಿ ಕೂಡ ಆಕ್ಚುಲಿ 4 ಕಾರ್ಬನ್. ಸೊ ಒಂದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು, 5 ಕಾರ್ಬನಿಂದ 4ಕ್ಕೆ ಬಂದಾಗ 1 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಹೈಡ್ರೋಜನ್ ಕೂಡ ರಿಲೀಸ್ ಆಯಿತು. ಯಾರು ಆಕ್ಸೆಪ್ಟ್ ಮಾಡ್ತಾರೆ? NAD+, ಬಿಕಮ್ಸ್ NADH. And it happens such that succinyl coenzyme A becomes succinate. ಇಲ್ಲಿ ಕೂಡ 1 GTP gets released. Okay? So, alpha ketoglutarate ಇಂದ ಸಕ್ಸಿನೇಟ್ಗೆ ಕನ್ವರ್ಟ್ ಆಗ್ತಾ ಇರಬೇಕಾದ್ರೆ ವಾಟ್ ಆರ್ ಯು ಸೀಯಿಂಗ್? NADH ಪ್ರೊಡಕ್ಷನ್, CO2 ರಿಲೀಸ್ ಆಯಿತು, ಅಂಡ್ GTP. 1 GTP is equal to 1 ATP ಅಂತ ನಾವು ತಗೋಬೇಕಾಗುತ್ತೆ. ಓಕೆ, ವಿ ಟೇಕ್ ಇಟ್ ಆಸ್ 1 ATP. ಬಿಕಾಸ್ ಟ್ರೈಫಾಸ್ಫೇಟ್ ಅಂಡ್ ಟ್ರೈಫಾಸ್ಫೇಟ್, ಸೊ ದ ಎನರ್ಜಿ ಇಸ್ ಸೇಮ್ ಬಿಟ್ವೀನ್ ದ ಬಾಂಡ್ಸ್, ಅದೇನು ಚೇಂಜ್ ಆಗ್ತಿಲ್ಲ ಅಲ್ವಾ? ಅದಾದ ನಂತರ ಯು ವಿಲ್ ಸಿ ಡೈರೆಕ್ಟ್ಲಿ ಮ್ಯಾಲೇಟ್ ಫಾರ್ಮೇಷನ್. ಹವೆವರ್ ಇಲ್ಲಿ ಫ್ಯೂಮಿರೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಎನ್ಸೈಮ್ ಅನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ದಟ್ ಇಸ್ ಸಕ್ಸಿನಿಕ್ ಡಿಹೈಡ್ರೋಜನೇಸ್, ಬಿಕಾಸ್ ಇದು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಕೂಡ ಈ ಹೆಸರನ್ನು ನೀವು ಕೇಳ್ತೀರಾ. ಸೊ ಎನ್ ಎನ್ಸೈಮ್ ವಿಚ್ ಇಸ್ ಪಾರ್ಟ್ ಆಫ್ ಬೋತ್ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಆ್ಯಂಡ್ a part of electron transport system, inner mitochondrial membrane ಕೇಳಿದ್ರೆ then you should be knowing succinic dehydrogenase. ಸೊ ಇಲ್ಲಿಂದ ಏನಾಗುತ್ತೆ? ಫ್ಯೂಮರೇಟ್ ಫಾರ್ಮೇಷನ್ ಆಗುತ್ತೆ ಫ್ರಮ್ ಸಕ್ಸಿನೇಟ್. ಇಲ್ಲಿ ಕೂಡ ಹೈಡ್ರೋಜನ್ ರಿಲೀಸ್ ಆಗುತ್ತೆ, ಬಟ್ ಆ ಹೈಡ್ರೋಜನ್ ಅನ್ನ ಈ ಸರಿ NAD+ ತಗೊಳ್ಳಲ್ಲ, FAD+ ತಗೊಂತಾ ಇದೆ. and FAD+ will get converted into FADH2. ಈ ಫ್ಯೂಮರೇಟ್ then converts into malate, like I already told you, and a malate then converts into oxaloacetate. Illi tirga you will see formation of ಒಂದು NADH, ಅಂದ್ರೆ ಅಲ್ಲಿ again hydrogen release ಆಗ್ತಾ ಇರೋ ಕಾರಣ NAD+ will come and say ನನಗೆ ಕೊಡಿ, I will accept that hydrogen molecule ಅಂತ. So if we go by ETS, okay, for 1 pyruvate, this is the abbreviated, ಅಂದ್ರೆ ಈ ಪೂರ್ತಿ ಸೈಕಲ್ ಅನ್ನ ಒಂದು ಇಕ್ವೇಶನ್ ಅಲ್ಲಿ ಹೀಗೆ ಹಾಕಿದ್ದಾರೆ. ಓಕೆ, ಪೈರುವಿಕ್ ಆಸಿಡ್. ಸೊ ನಾನು ಲಿಂಕ್ ರಿಯಾಕ್ಷನ್ ಹಾಗೆ ಕ್ರೆಬ್ಸ್ ಸೈಕಲ್ ಅನ್ನ ಸೆಪರೇಟ್ ಆಗಿ ಬರೀತೀನಿ. ಲೆಟ್ಸ್ ಸಿ, ಲಿಂಕ್ ರಿಯಾಕ್ಷನ್ ಅಲ್ಲಿ ಎಷ್ಟು ಏನೆಲ್ಲ ಪ್ರೊಡ್ಯೂಸ್ ಆಯಿತು? ಸೊ ಒಂದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು, ಓಕೆ, ಬಟ್ NADH ಕೂಡ ಪ್ರೊಡ್ಯೂಸ್ ಆಗಿದೆ. ಕ್ರೆಬ್ಸ್ ಸೈಕಲ್ ಅಲ್ಲಿ ಅಂದರೆ ಸಿಟ್ರೇಟ್, ಇಲ್ಲಿಂದ ಇದು ಕ್ರೆಬ್ಸ್ ಸೈಕಲ್. ಕ್ರೆಬ್ಸ್ ಸೈಕಲ್ ಅಲ್ಲಿ ಏನೆಲ್ಲ ಪ್ರೊಡ್ಯೂಸ್ ಆಯಿತು? NADH 1 2 ಅಲ್ಲಿ 3, ಸೊ 3 NADH ಮಾಲಿಕ್ಯೂಲ್, ಒಂದೇ ಒಂದು FADH2 and then ಒಂದೇ ಒಂದು GTP. This is 1 for 1 pyruvate. ಬಟ್ ನಮಗೆ ಗ್ಲೂಕೋಸ್ ಇಂದ 2 ಪೈರುವೇಟ್ ಸಿಗ್ತಾ ಇದೆ, ಅಂಡ್ ಬೋತ್ ಆಫ್ ದೆಮ್ ಲೆಟ್ ಅಸ್ ಅಸ್ಯೂಮ್ ಎಂಟರ್ ಕ್ರೆಬ್ಸ್ ಸೈಕಲ್. ಎರಡೂ ಒಂದು ವೇಳೆ ಕ್ರೆಬ್ಸ್ ಸೈಕಲ್ಗೆ ಎಂಟ್ರಿಯನ್ನು ಕೊಡಲೇಬೇಕಂತಿಲ್ಲ, ಕೊಟ್ಟರೆ ದೆನ್ ವಾಟ್ ವಿಲ್ ಹ್ಯಾಪನ್? ಅದನ್ನು ಇಲ್ಲಿ ಈ ಕಡೆ ಬರಿತಾ ಇದ್ದೀನಿ. ಸೊ ದಿಸ್ ಈಸ್ ಫಾರ್ 1 pyruvate. Okay. In case you consider this as 1 glucose, ಒಂದು ಗ್ಲೂಕೋಸ್ ಅಲ್ಲಿ, then it will double. Link reaction ಅಲ್ಲಿ you get 2 NADH. Krebs cycle ಅಲ್ಲಿ 3 ಡಬಲ್ ಮಾಡ್ಕೊಳ್ಳಿ, +3 6 NADH, 2 FADH2 and 2 GTP. ಈ GTP ಫಾರ್ಮೇಷನ್ ಏನಾಗ್ತಾ ಇದೆ,
ಬಿಕಾಸ್ ವಿ ಕನ್ಸಿಡರ್ ದಿಸ್ ಟು ಬಿ ಈಕ್ವಲ್ ಟು ಒಂದೇ ಒಂದು ATP. ಇಲ್ಲಿ ಕೂಡ ನೀವು ಇದನ್ನ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಹೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ, ಬಿಕಾಸ್ ಒಂದು ಸಬ್ಸ್ಟ್ರೇಟ್ ಇನ್ನೊಂದಕ್ಕೆ ಕನ್ವರ್ಟ್ ಆದಾಗ ಯು ಆರ್ ಗೆಟಿಂಗ್ 1 GTP ವಿಚ್ ಇಸ್ ಈಕ್ವಲ್ ಟು 1 ATP. ಕರೆಕ್ಟ್. ಸೊ ಇದನ್ನೇ ಇಲ್ಲಿ ಮೆನ್ಷನ್ ಮಾಡ್ತಾ ಇರೋದು. ವಿ ವಿಲ್ ಕಮ್ ಬ್ಯಾಕ್ ಟು ದಿಸ್, ಬಟ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಲೇಟರ್ ಆಫ್ಟರ್ ವಿ ಆರ್ ಡನ್ ವಿತ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ನಾವು ನೆನ್ಪಿಟ್ಕೊಳ್ಳಿ, ಈ NADH and FADH2 that is produced in Krebs cycle, ಇದು ಪ್ರೊಡ್ಯೂಸ್ ಆಗಿರೋದು ಬಿಕಾಸ್ ಹೈಡ್ರೋಜನ್ ರಿಲೀಸ್ ಆಗ್ತಿತ್ತು ಪದೇ ಪದೇ ಅಲ್ವಾ. ಸೊ ಇಫ್ ಯು ಪೇ ಅಟೆನ್ಷನ್, ಪೈರುವೇಟಿನ 3 ಕಾರ್ಬನ್ ರಿಲೀಸ್ ಆಗಿದೆ, ಒಂದು ಲಿಂಕ್ ರಿಯಾಕ್ಷನ್ ಅಲ್ಲಿ ಅಂಡ್ ಒಂದಿಲ್ಲಿ ಅಂಡ್ ಒಂದಿಲ್ಲಿ. ಸೊ ಪೈರುವೇಟಿನ 3 ಕಾರ್ಬನ್ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ಗ್ಲೂಕೋಸಿನ 6 ಕಾರ್ಬನ್ ರಿಲೀಸ್ ಆಯ್ತು ಅಂತ ಅರ್ಥ. ಗ್ಲೂಕೋಸ್ ಹತ್ರ 6 ಕಾರ್ಬನ್ ಇತ್ತು, ಪೈರುವೇಟ್ ಹತ್ರ 3. ನಾ ಈ ಹೈಡ್ರೋಜನ್ ಏನ್ ರಿಲೀಸ್ ಆಗ್ತಾ ಇದೆ ಅದು ಕೂಡ ಗ್ಲೂಕೋಸ್ ಇಂದಾನೆ ಬಂದಿರೋದು. ಅದನ್ನ NADH and FADH2 ಹ್ಯಾವ್ ಅಕ್ಸೆಪ್ಟೆಡ್. ನಂಗೆ ಕೊಡಿ. ಈ H2 ಹತ್ರ 2 ಪ್ರೋಟಾನ್ 2 ಇಲೆಕ್ಟ್ರಾನ್ ಇರುತ್ತೆ. ಆ ಇಲೆಕ್ಟ್ರಾನ್ಸ್ ನಮ್ಗೆ ಬೇಕು. ಆ ಇಲೆಕ್ಟ್ರಾನ್ಸ್ ವಿಲ್ ಹೆಲ್ಪ್ ಇನ್ ದ ನೆಕ್ಸ್ಟ್ ಸ್ಟೆಪ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ವಿಚ್ ಇಸ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮೈಟೋಕಾಂಡ್ರಿಯಾದ ಇನ್ನರ್ ಮೆಂಬ್ರೇನ್ ಅಲ್ಲಿ ಇರೋದು. ಇನ್ನರ್ ಮೆಂಬ್ರೇನ್ ಅಲ್ಲಿ ಯು ಕ್ಯಾನ್ ಸಿ ಇಂಥ ಫೋಲ್ಡಿಂಗ್ಸ್ ಇರುತ್ತೆ. ಇವುಗಳನ್ನ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಅಂಡ್ ಈ ಕ್ರಿಸ್ಟೆ, ಓಕೆ, ಈ ಫೋಲ್ಡಿಂಗ್ಸ್ ಅಲ್ಲೇ ಈ ಎಂಟೈರ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕಾಂಪ್ಲೆಕ್ಸ್ 1 ಇಂದ ಕಾಂಪ್ಲೆಕ್ಸ್ 5 ತನಕ ಅರೇಂಜ್ ಆಗಿದೆ. ಅಂಡ್ ದಿ ಎಂಟೈರ್ ಪ್ರೋಸೆಸ್ ಆಫ್ ನಮ್ಮ ಏನದು ಕ್ರೆಬ್ಸ್ ಸೈಕಲ್ ನಡೀತಾ ಇದ್ದಿದ್ದು ಈ ಜಾಗದಲ್ಲಿ, ವಿಚ್ ಇಸ್ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್. ಮೈಟೋಕಾಂಡ್ರಿಯಾದ ಮ್ಯಾಟ್ರಿಕ್ಸ್ ಅಲ್ಲಿ ಕ್ರೆಬ್ಸ್ ಸೈಕಲ್ ನಡೆಯೋದು ಅಂಡ್ ಆಲ್ಸೋ ದ ಲಿಂಕ್ ರಿಯಾಕ್ಷನ್. ವೆರಾಸ್ ಇನ್ನರ್ ಮೆಂಬ್ರೇನ್ ಅಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರೋದು. ಹೆನ್ಸ್ ದಿ ಎಂಟೈರ್ ATP ಜನರೇಷನ್ ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ವಿಚ್ ಇಸ್ ಅದರ್ವೈಸ್ ಕಾಲ್ಡ್ ಆಸ್ ಕ್ರಿಸ್ಟೆ. ನಾ ಅದನ್ನೇ ಅಲ್ಲಿ ಬರ್ದಿರೋದು. ಎಷ್ಟು ಕಾಂಪ್ಲೆಕ್ಸಸ್ ಇದೆ ಅಂತ ನೋಡ್ಕೊಳ್ಳಿ. ಕಾಂಪ್ಲೆಕ್ಸ್ 1, ಇದಕ್ಕೆ ಇನ್ನೊಂದು ಹೆಸರು NADH ಡಿಹೈಡ್ರೋಜನೇಸ್. ಲಿಸನ್ ಟು ವಾಟ್ ಐ ಆಮ್ ಸೇಯಿಂಗ್. ಇಟ್ಸ್ ಅ ಕಾಂಪ್ಲೆಕ್ಸ್ ಅಂದ್ರೆ ಮಲ್ಟಿಪಲ್ ಪ್ರೋಟೀನ್ ಒಟ್ಟಿಗೆ ಸೇರ್ಕೊಂಡು ಆಸ್ ಅ ಸಿಂಗಲ್ ಪ್ರೋಟೀನ್ ಅಥವಾ ಕೆಲಸ ಮಾಡೋದು ಒಂದೇ ಕೆಲಸ, ಬಟ್ ದೆನ್ ದೇರ್ ಆರ್ ಮಲ್ಟಿಪಲ್ ಪ್ರೋಟೀನ್ಸ್ ಇನ್ವಾಲ್ವ್ಡ್. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ FMN, ಓಕೆ, FMN and FES 2 ಭಾಗಗಳಿವೆ. ಸೊ ಫ್ಲಾವಿನ್ ಮೋನೋನ್ಯೂಕ್ಲಿಯೋಟೈಡ್ ಅಂಡ್ FES ಅಯನ್ ಸಲ್ಫರ್ ಪ್ರೋಟೀನ್. ಕಾಂಪ್ಲೆಕ್ಸ್ 2ಗೆ ಬರೋಣ. ಇಫ್ ಯು ಕ್ಯಾನ್ ಸಿ ದ ನೇಮ್, ಈ ಹೆಸರು ಕೇಳಿರೋ ತರ ಇರುತ್ತೆ, ಸಕ್ಸಿನೇಟ್ ಡಿಹೈಡ್ರೋಜನೇಸ್. ಎಸ್, ಸೇಮ್ ಎಂಜೈಮ್ ವಿಚ್ ಆಕ್ಚುಲಿ ಹೆಲ್ಪ್ಸ್ ಇನ್ FADH2 ಪ್ರೊಡಕ್ಷನ್ ಇನ್ ಕ್ರೆಬ್ಸ್ ಸೈಕಲ್ ಆಲ್ಸೋ. ಇಲ್ಲಿ ಕಾಂಪ್ಲೆಕ್ಸ್ 2 ಇನ ಭಾಗ ಆಗಿರುತ್ತೆ. ಅದರ ಜೊತೆ FAD ಅಂಡ್ ಅಗೇನ್ ಅಯನ್ ಸಲ್ಫರ್ ಕ್ಲಸ್ಟರ್ಸ್ ಅಥವಾ ಅಯನ್ ಸಲ್ಫರ್ ಪ್ರೋಟೀನ್ಸ್ ನಿಮಗೆ ಕಾಣಿಸೋದು. ಕಾಂಪ್ಲೆಕ್ಸ್ 3ಗೆ ಇನ್ನೊಂದು ಹೆಸರು ಸೈಟೋಕ್ರೋಮ್ BC1 ಕಾಂಪ್ಲೆಕ್ಸ್. ಇದರಲ್ಲಿ ನಿಮಗೆ ಸೈಟೋಕ್ರೋಮ್ B, FES ಅಂಡ್ ಸೈಟೋಕ್ರೋಮ್ C1 ಇರುತ್ತೆ. ಕಾಂಪ್ಲೆಕ್ಸ್ 4 ವಿಚ್ ಇಸ್ ಕಾಲ್ಡ್ ಸೈಟೋಕ್ರೋಮ್ C ಆಕ್ಸಿಡೇಸ್ ಅಂತ ಕೂಡ ಇದನ್ನ ಕರಿತೀವಿ. ಅಂಡ್ ಯು ಹ್ಯಾವ್ ಸೈಟೋಕ್ರೋಮ್ A ಹಾಗೆ A3 ಅಂಡ್ ಅಲಾಂಗ್ ವಿತ್ ದಟ್ 2 ಕಾಪರ್ ಸೆಂಟರ್ಸ್. ಪ್ರಶ್ನೆಗಳನ್ನ ಹೇಗೆ ಕೇಳ್ತಾರೆ, ಕಾಂಪ್ಲೆಕ್ಸಿನ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. 2 ಕಾಪರ್ ಸೆಂಟರ್ ಇರುವಂತಹ ಕಾಂಪ್ಲೆಕ್ಸ್ ಯಾವುದು ಅಂತ ಕೇಳಿದ್ರೆ ಕಾಂಪ್ಲೆಕ್ಸ್ 4. ಕಾಂಪ್ಲೆಕ್ಸ್ 5ನ ಕೆಲಸ ಏನು ಅಂತ ಕೇಳಿದ್ರೆ ATP ಜನರೇಷನ್. ಸೊ ಕಾಂಪ್ಲೆಕ್ಸ್ 5 ಅನ್ನ ನೀವು ATP ಸಿಂಥೇಸ್ ಅಂತ ಅಥವಾ ಸಿಂಥೆಟೇಸ್ ಅಂತ ಕೂಡ ಕರಿತೀರಾ. ಇದರಲ್ಲಿ FO ಅಂಡ್ F1 ಇರುತ್ತೆ. ಫೋಟೋಸಿಂಥೆಸಿಸ್ ಅಲ್ಲಿ ನೋಡಿರ್ತೀರಾ ನೀವು, ಇಂಥ ಒಂದು ಮಾಲಿಕ್ಯೂಲ್, ಓಕೆ, ಒಂದು ಮಾಲಿಕ್ಯೂಲ್ ಇರುತ್ತೆ, ಲಾಲಿಪಾಪ್ ಶೇಪ್ಡ್ ಅಂತ ಹೇಳ್ತೀವಿ ನಾವು. ಸೊ ಸಮಥಿಂಗ್ ಲೈಕ್ ದಿಸ್. ಇದರಲ್ಲಿ ದಿಸ್ ಪಾರ್ಟ್ ಇಸ್ F1 and ಇದು FO. So FO is actually the proton channel and F1 is actually the ATP generator, the same that we studied in chemiosmosis.
ಅದೇ ಪ್ರಿನ್ಸಿಪಲ್ ವರ್ಕ್ ಆಗೋದು. ATP ಜನರೇಷನ್ ಆಗಬೇಕಾ ಕಾಂಪ್ಲೆಕ್ಸ್ 5 ಆಕ್ಟಿವೇಟ್ ಆಗಬೇಕು. ಅದು ಆಕ್ಟಿವೇಟ್ ಆಗಬೇಕು ಅಂತ ಹೇಳಿದ್ರೆ ಪ್ರೋಟಾನ್ ಗ್ರೇಡಿಯಂಟ್ ಅಥವಾ H+ ಗ್ರೇಡಿಯಂಟ್ ಜನರೇಟ್ ಆಗಬೇಕು. ಸೊ ಇಲ್ಲಿಂದ ಹೇಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿದೆ. ಬೇರೆ ಬೇರೆ ಕಾಂಪ್ಲೆಕ್ಸಿನ ಅದರ್ ನೇಮ್ ನೆನ್ಪಿಟ್ಕೊಳ್ಳಿ. ಕಾಂಪೊನೆಂಟ್ಸಲ್ಲಿ ಎಲ್ಲವೂ ನೆನ್ಪಿಟ್ಕೊಳ್ಬೇಕಂತಿಲ್ಲ ಆ್ಯಕ್ಚುಲಿ, ಬಟ್ ಆಲ್ಟರ್ನೇಟ್ ನೇಮ್ಸ್ 3 ಇಸ್ ಆಲ್ಸೋ ಕಾಲ್ಡ್ BC1 ಇದು ನೆನಪಿರಲಿ. 2 ಕಾಪರ್ ಸೆಂಟರ್ ಇರೋದು ಕಾಂಪ್ಲೆಕ್ಸ್ 4ಅಲ್ಲಿ ಅದು ನೆನಪಿರಲಿ. ಆ್ಯಕ್ಚುಲ್ ATP ಸಿಂಥೆಸಿಸ್ ಕಾಂಪ್ಲೆಕ್ಸ್ 5 ಮಾಡೋದು ಅಂತ ನೆನಪಿರಲಿ. ಸಕ್ಸಿನೇಟ್ ಡಿಹೈಡ್ರೋಜನೇಸ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಕ್ರೆಬ್ಸ್ ಸೈಕಲ್ ಅಂತ ನೆನಪಿರಲಿ. Now let us look at how the electron transport system works. Now you don't have to remember everything. ನಾನು ನಿಮಗೆ ಇದನ್ನು ನೋಡ್ಕೊಳ್ಳಿ. ಅಫ್ಕೋರ್ಸ್ ಒಂದು ಸಿಂಪಲ್ ಆಗಿರುವಂತಹ ಫ್ಲೋ ಚಾರ್ಟ್ ಇಲ್ಲಿ ಕೂಡ ಕೊಡ್ತಾ ಹೋಗ್ತೀನಿ. ಸಿ ದ ಇನ್ವಾಲ್ವ್ಮೆಂಟ್ ಇಸ್ ಲೈಕ್ ದಿಸ್. ಇವೆಲ್ಲವೂ ಕಾಂಪ್ಲೆಕ್ಸಸ್ ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನಲ್ಲಿ ಇರುತ್ತೆ. ಕಾಂಪ್ಲೆಕ್ಸ್ 1, ಅದಾದ ನಂತರ ಯುಬಿಕ್ವಿನೋನ್ ಇಂದ ಕಾಂಪ್ಲೆಕ್ಸ್ 3, ಆಮೇಲೆ ಕಾಂಪ್ಲೆಕ್ಸ್ 4. ಸೊ ದಿಸ್ ಇಸ್ ಅ ಪಾತ್ವೇ. ಮಧ್ಯದಲ್ಲಿ ಸೈಟೋಕ್ರೋಮ್ C ಅಂತ ಬರುತ್ತೆ, ಅಂಡ್ ದೆನ್ ಕಮ್ಸ್ ಕಾಂಪ್ಲೆಕ್ಸ್ 4. ಇದು ಪಾತ್ವೇ ಫಾರ್ ದ ಎಲೆಕ್ಟ್ರಾನ್ ಫ್ರಮ್ NADH. ಓಕೆ, ನಾವು ರಿಮೆಂಬರ್ ಲೈಕ್ ದಿಸ್. ಕಾಂಪ್ಲೆಕ್ಸ್ 1 ಇದೇನು ಮಾಡುತ್ತೆ? NADH ಇಂದ ಎಲೆಕ್ಟ್ರಾನ್ ಅನ್ನ ಎಳ್ಕೊಳ್ಳೋದು. NADH ಇಂದ ಎಲೆಕ್ಟ್ರಾನ್ ಅನ್ನ ಎಳ್ಕೊಂಡ್ಬಿಟ್ಟು ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಥ್ರೂ ಇದನ್ನ ಯುಬಿಕ್ವಿನೋನಿಗೆ ಪಾಸ್ ಮಾಡುತ್ತೆ. ಯುಬಿಕ್ವಿನೋನ್ ಏನನ್ನುತ್ತೆ? ನಾನು ಹೈಡ್ರೋಜನ್ ಕ್ಯಾರಿಯರ್, ಎಲೆಕ್ಟ್ರಾನ್ ನನಗೆ ಬೇಡ. ಈ ಯುಬಿಕ್ವಿನೋನ್ ಇಸ್ ಆಕ್ಚುಲಿ ಅ ಹೈಡ್ರೋಜನ್ ಕ್ಯಾರಿಯರ್. ಇದಕ್ಕೆ ಎಲೆಕ್ಟ್ರಾನ್ಸ್ ಅಷ್ಟು ಇಷ್ಟ ಇಲ್ಲ, ಬಟ್ ಬಿಕಾಸ್ ಇಟ್ ಇಸ್ ಅಲಾಂಗ್ ವಿತ್ ಅದರ್ ಕಾಂಪ್ಲೆಕ್ಸಸ್ ವಿಚ್ ಆರ್ ಆಲ್ಸೋ ಎಲೆಕ್ಟ್ರಾನ್ ಕ್ಯಾರಿಯರ್, ಎಲೆಕ್ಟ್ರಾನ್ ಅನ್ನ ಎತ್ಕೊಂಡು ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಮ್ಯಾಟ್ರಿಕ್ಸ್ ಇಂದ H+ ಅನ್ನ ಎತ್ಕೊಳ್ಳುತ್ತೆ and will get converted into a reduced form UqH2 called as ubiquinol. ಅರ್ಥ ಆಯ್ತಾ? The electron now, so electron NADH ಇಂದ ಕಾಂಪ್ಲೆಕ್ಸ್ 1ಗೆ ಹೋಗಿ, ಕಾಂಪ್ಲೆಕ್ಸ್ 1 ಇಂದ ಯುಬಿಕ್ವಿನೋನಿಗೆ ಹೋಗಿ, ಅಲ್ಲಿಂದ ಯುಬಿಕ್ವಿನೋನ್ H+ ಅನ್ನ ಮ್ಯಾಟ್ರಿಕ್ಸ್ ಇಂದ ಪಿಕ್ ಮಾಡಿ ಎಲೆಕ್ಟ್ರಾನ್ ಅನ್ನ ಕಾಂಪ್ಲೆಕ್ಸ್ 3 ಕೊಡುತ್ತೆ. ಯಾರು? ಯುಬಿಕ್ವಿನೋನ್. ಕಾಂಪ್ಲೆಕ್ಸ್ 3 ಅನ್ನತ್ತೆ, ನೋಡು ಮಹಾರಾಯ, ನೀನು ಎಲೆಕ್ಟ್ರಾನ್ ಇದೆ ಅಂತ H+ ಎತ್ಕೊಂಡಿರೋದು, ಇವಾಗ ಎಲೆಕ್ಟ್ರಾನ್ ನಂಗೆ ಕೊಟ್ರೆ H+ ರಿಲೀಸ್ ಮಾಡಬೇಕು. ಸರಿ ಅಂತ ಸಿಟ್ಟಲ್ಲಿ ದ ಎಲೆಕ್ಟ್ರಾನ್ ಗೆಟ್ಸ್ ರಿಲೀಸ್ಡ್, ಪ್ರೋಟಾನ್ಸ್ ಗೆಟ್ ರಿಲೀಸ್ಡ್. ಬಟ್ ಆ ಪ್ರೋಟಾನ್ ಅನ್ನ ರಿಲೀಸ್ ಮಾಡೋದು ಇಂಟರ್ ಮೆಂಬ್ರೇನಲ್ ಸ್ಪೇಸ್ ಅಲ್ಲಿ. ರಿಮೆಂಬರ್, ಇದೆಲ್ಲ ಸರ್ಕಸ್ ನಡೀತಾ ಇರೋದು ಇಲ್ಲಿ ಈ ಭಾಗದಲ್ಲಿ. ಸೊ ಮ್ಯಾಟ್ರಿಕ್ಸ್ ಇಂದ ಪ್ರೋಟಾನ್ ಎತ್ಕೊಳ್ಳೋದು, ಇಂಟರ್ ಮೆಂಬ್ರೇನ್ಗೆ ಪುಷ್ ಮಾಡೋದು, ಮ್ಯಾಟ್ರಿಕ್ಸ್ ಇಂದ ಎತ್ಕೊಳ್ಳೋದು, ಇಂಟರ್ ಮೆಂಬ್ರೇನ್ಗೆ ಪುಷ್ ಮಾಡೋದು ನಡೀತಾ ಇದೆ. ಅರ್ಥ ಆಯ್ತಾ? ಸೊ ದ ಫಸ್ಟ್ ಪುಷ್ ಆಫ್ ಪ್ರೋಟಾನ್ಸ್ ಇಸ್ ಫ್ರಮ್ ದ ಮ್ಯಾಟ್ರಿಕ್ಸ್ ಟು ದ ಇಂಟರ್ ಮೆಂಬ್ರೇನಲ್ ಸ್ಪೇಸ್ 4H+. The second push is by complex 3 from the matrix to intermembranal space. The third push is in complex 4. ಅದಕ್ಕೆ ಬರ್ತೀನಿ ನಾನು. ಸೊ ಕಾಂಪ್ಲೆಕ್ಸ್ 1 ಪ್ರೋಟಾನ್ ಅನ್ನ ಪುಷ್ ಮಾಡುತ್ತೆ ಇಂಟು ದ ಇಂಟರ್ಮೆಂಬ್ರೇನಲ್ ಸ್ಪೇಸ್. ಯುಬಿಕ್ವಿನೋನಿಗೆ ಎಲೆಕ್ಟ್ರಾನ್ ಹೋಯ್ತು, ಯುಬಿಕ್ವಿನೋನ್ ಇಂದ ಕಾಂಪ್ಲೆಕ್ಸ್ 3ಗೆ ಹೋಯ್ತು, ಇಲ್ಲಿ ತಿರ್ಗಾ ಪ್ರೋಟಾನ್ ಪುಷ್ ಆಗುತ್ತೆ. ಕಾಂಪ್ಲೆಕ್ಸ್ 3 ಇಂದ ಎಲೆಕ್ಟ್ರಾನ್ ಹೋಗಬೇಕು ಸೈಟೋಕ್ರೋಮ್ C ಹತ್ರ, ಕಾಂಪ್ಲೆಕ್ಸ್ 3 ಇಂದ ಹೋಗಬೇಕು ಕಾಂಪ್ಲೆಕ್ಸ್ 4ಗೆ, ಬಟ್ ಎರಡು ದೂರ ಇದೆ. ಸಂಬಡಿ ಹ್ಯಾಸ್ ಟು ಟ್ರಾನ್ಸ್ಪೋರ್ಟ್ ಇಟ್. ಹೂ ವಿಲ್ ಟ್ರಾನ್ಸ್ಪೋರ್ಟ್? ಅ ಮೊಬೈಲ್ ಎಲೆಕ್ಟ್ರಾನ್ ಕ್ಯಾರಿಯರ್ ಕಾಲ್ಡ್ ಸೈಟೋಕ್ರೋಮ್ C. ಮೊಬೈಲ್ ಅಂದರೆ ಇದಕ್ಕೆ ಮೂವ್ಮೆಂಟ್ ಎಬಿಲಿಟಿ ಇದೆ. ಇದನ್ನತ್ತೆ ಕೊಡು ನನಗೆ, ಎಲ್ಲಿದೆ ನೋಡಿ, ನಂಗೆ ಕೊಡು, ನಾನೇ ತಗೊಂಡು ಹೋಗ್ತೀನಿ, ಇಲ್ಲಿದೆ, ನಾನೇ ತಗೊಂಡು ಹೋಗ್ತೀನಿ ಅಂತ ಕಾಂಪ್ಲೆಕ್ಸ್ 4 ಹತ್ರ ಎಲೆಕ್ಟ್ರಾನ್ ಹೋಯ್ತು. ಕಾಂಪ್ಲೆಕ್ಸ್ 4 ಅನ್ನತ್ತೆ, ನೀವು ಎಲ್ಲರೂ ನನಗೆ ಎಲೆಕ್ಟ್ರಾನ್ ಕೊಟ್ಟರೆ ನಾನು ಇದನ್ನ ಏನು ಮಾಡೋದು? ಐ ಹ್ಯಾವ್ ಟು ಡೂ ಸಮಥಿಂಗ್ ವಿತ್ ಇಟ್. ಎಲ್ಲ ಎಲೆಕ್ಟ್ರಾನ್ ನಾನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನನಗೇನು, ನಾನು ಡಿಸ್ಟ್ರಾಯ್ ಆಗ್ತೀನಿ. ಆ ಇಲೆಕ್ಟ್ರಾನ್ ಅನ್ನ ತಗೊಳ್ಳೋದು ನಮ್ಮ ಆಕ್ಸಿಜನ್. ಸೊ ಕಾಂಪ್ಲೆಕ್ಸ್ 4 ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಈ ಇಲೆಕ್ಟ್ರಾನ್ ಅನ್ನ ತಗೊಂಡು, ಓಕೆ, 2 ಪ್ರೋಟಾನ್ ಅನ್ನ ಎತ್ಕೊಂಡು, ಹಾಗೆ ಆಕ್ಸಿಜನ್ ಅನ್ನ ಎತ್ಕೊಂಡು ಕಾಂಪ್ಲೆಕ್ಸ್ 4 will produce 1 water molecule. ಇದನ್ನ ನೀವು ಮೆಟಬಾಲಿಕ್ ವಾಟರ್ ಅಂತ ಕೂಡ ಕರಿತೀರ. ಸೊ ಆಕ್ಸಿಜನ್ ಹಿಯರ್
ಎಲ್ಲೋ ತನ್ನ ಪಾಡಿಗೆ ಹೋಗ್ತಾ ಇದ್ದಂಥ ಆಕ್ಸಿಜನ್ ಬಂದು ನಂಗೆ ಎಲೆಕ್ಟ್ರಾನ್ ಕೊಡಿ ಅಂತ ಹೇಳಿದಾಗ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಆಯಿತು, ಬಟ್ ಎಕ್ಸ್ಟರ್ನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್. ಆ್ಯಂಡ್ ಈ ಪ್ರೋಸೆಸ್ಸನ್ನು ನಾವು ಟರ್ಮಿನಲ್ ಆಕ್ಸಿಡೇಷನ್ ಅಂತ ಕರೆಯೋದು. ಕಾಂಪ್ಲೆಕ್ಸ್ 4 ಹತ್ರ ಬಂದಿದ್ದಂತಹ ಎಲೆಕ್ಟ್ರಾನ್ಸನ್ನು ಕಾಂಪ್ಲೆಕ್ಸ್ 4 ಆಕ್ಸಿಜನಿಗೆ ಕೊಡೋದು. ಸೊ ದ್ಯಾಟ್ ವಾಟರ್ ಗೆಟ್ಸ್ ಪ್ರೊಡ್ಯೂಸ್ಡ್. ಅರ್ಥ ಆಯ್ತಾ? ಮೀನ್ ವೈಲ್ ಪ್ರತಿ ಸರಿ ಇಂಟರ್ಮೆಂಬ್ರೇನಲ್ ಸ್ಪೇಸಲ್ಲಿ ಎಲೆಕ್ಟ್ರಾನ್ಸ್ ಪುಷ್ ಆಗ್ತಾನೇ ಇದೆ, ಪ್ರೋಟಾನ್ಸ್ ಪುಷ್ ಆಗ್ತಾನೆ ಇದೆ. ಕಾಂಪ್ಲೆಕ್ಸ್ 1 ನಮಗೆ NaDH ಇಂದ ಕೊಟ್ಟಿರೋದು ಏನು, ಎಲೆಕ್ಟ್ರಾನ್ಸನ್ನು ಅಥವಾ ಪ್ರೋಟಾನ್ಸನ್ನು. ದೆನ್ ಕಮ್ಸ್ ಕಾಂಪ್ಲೆಕ್ಸ್ 2. ಇದನ್ನತ್ತೆ ನನ್ನ ಹತ್ರ ಕೂಡ ಇದೆ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ FADH2 ಇಂದ. ಕಾಂಪ್ಲೆಕ್ಸ್ 2 ಕೂಡ ಎಲೆಕ್ಟ್ರಾನ್ ಅನ್ನ ಕೊಡೋದು ಯುಬಿಕ್ವಿನೋನಿಗೆ. ಯುಬಿಕ್ವಿನೋನ್ ವಿಲ್ ಗೆಟ್ ರೆಡ್ಯೂಸ್ ಟು ಯುಬಿಕ್ವಿನೋಲ್. H+ ಒಂದು ಮ್ಯಾಟ್ರಿಕ್ಸ್ ಪಿಕ್ ಮಾಡ್ಕೊಳ್ಳುತ್ತೆ. ಎಲೆಕ್ಟ್ರಾನ್ ಅನ್ನ ಕಾಂಪ್ಲೆಕ್ಸ್ 3 ಕೊಡುತ್ತೆ. ಕಾಂಪ್ಲೆಕ್ಸ್ 3 ಅನ್ನತ್ತೆ ಆ H2 ಅನ್ನ ಕೂಡ ರಿಲೀಸ್ ಮಾಡೋದು ಎಲ್ಲಿ, ಇಂಟರ್ಮೆಂಬ್ರೇನಲ್ ಸ್ಪೇಸ್ ಅಲ್ಲಿ. ಕಾಂಪ್ಲೆಕ್ಸ್ 3 ಇಂದ ಇಟ್ ಕಮ್ಸ್ ಟು ಕಾಂಪ್ಲೆಕ್ಸ್ 4. ಅಂಡ್ ಇಲ್ಲಿ ನಿಮ್ಗೆ ತಿರ್ಗಾ ಟರ್ಮಿನಲ್ ಆಕ್ಸಿಡೇಷನ್ ಅಥವಾ ನೀರಿನ ಪ್ರೊಡಕ್ಷನ್ ನಡೆಯುವಂಥದ್ದು. ಮಧ್ಯದಲ್ಲಿ ಸೈಟೋಕ್ರೋಮ್ C ಕೂಡ ಇದೆ. ಸೊ ಇಲ್ಲಿ ಸೈಟೋಕ್ರೋಮ್ C ಇದೆ. ಸೊ ಇಟ್ ಇಸ್ ಕಾಂಪ್ಲೆಕ್ಸ್ 1, 3, 4 ಅಥವಾ 2, 3, 4, ನಾಟ್ 1, 2, 3, 4. ಸೊ ಇಲ್ಲಿ ಕೂಡ ಏನಾಯ್ತು, H+ is being pumped. If you see, this is complex 2. ಓಕೆ, ಪಾಥ್ವೇ ನೋಡ್ಕೊಳ್ಳಿ ಮಕ್ಕಳೇ, ಪಾಥ್ವೇ ನೋಡ್ಕೊಳ್ಳಿ. ಎಲೆಕ್ಟ್ರಾನ್ ಇದು NaDH ಇಂದ ಕಾಂಪ್ಲೆಕ್ಸ್ ಯಾವ ಕಲರ್ ಯೂಸ್ ಮಾಡಿದ್ರು ಕಾಣ್ತಿಲ್ಲ ಎದ್ದು, ದಟ್ ಇಸ್ ಅ ಪ್ರಾಬ್ಲಮ್. ಓಕೆ, ಅಲ್ಲಿ ಯೂಸ್ ಪಿಂಕ್. ಲೆಟ್ಸ್ ಸಿ. ಕಾಂಪ್ಲೆಕ್ಸ್ 1 ಇಂದ ಯುಬಿಕ್ವಿನೋನಿಗೆ ಬಂದು ಕಾಂಪ್ಲೆಕ್ಸ್ 3ಗೆ ಬಂದು Cಗೆ ಬಂದು ಸೈಟೋಕ್ರೋಮ್ ಲಾಸ್ಟ್ ಕಾಂಪ್ಲೆಕ್ಸಿಗೆ ಬಂದು ಇದು ಒಂದು ಪಾಥ್ವೇ ಎಲೆಕ್ಟ್ರಾನ್. ಇದು ನೋಡಿದ್ರಾ, ದಿಸ್ ಅನದರ್ ಪಾಥ್ವೇ. ಓಕೆ, ಕಾಂಪ್ಲೆಕ್ಸ್ 2 ಇಂದ FADH, ಕಾಂಪ್ಲೆಕ್ಸ್ 2 ಇಂದ ಯುಬಿಕ್ವಿನೋನ್, ಕಾಂಪ್ಲೆಕ್ಸ್ 3 cytochrome C, complex 4 and a water molecule being produced. And you see every time there is H+ being pumped. So ಇವಾಗ intermembranal space ಅಲ್ಲಿ H+ ತುಂಬ್ಕೊಂತಾ ಇದೆ. It is getting increased a lot. That is when FOF1 comes into picture. ಈ FOF1 gets activated. ಇದೇನ್ ಮಾಡುತ್ತೆ, H+ ನ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಂತ ಹೇಳಿ ಇಟ್ ವಿಲ್ ಸೆಂಡ್ ಇಟ್ ಬ್ಯಾಕ್ ಟು ಫ್ರಮ್ ವೇರ್ ಇಟ್ ಕೇಮ್. H+ ಬಂದಿದೆ ಇಲ್ಲಿಂದ ಮ್ಯಾಟ್ರಿಕ್ಸ್ ಇಂದ, ಸೊ ಇಟ್ ಗೋಸ್ ಬ್ಯಾಕ್ ಟು ಮ್ಯಾಟ್ರಿಕ್ಸ್ ಥ್ರೂ FO ಪಾರ್ಟ್ ಅಂಡ್ F1 ವಿಲ್ ಎಂಡ್ ಅಪ್ ಪ್ರೊಡ್ಯೂಸಿಂಗ್ ATP. ಇದನ್ನ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ ಕರೀತಾರೆ. ಮ್ಯಾಮ್ ಈ ಡಯಾಗ್ರಾಮ್ ಬಿಡಿಸ್ಲಿಕ್ಕೆ ಕೇಳ್ತಾರ? ನೆವರ್, ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇಲ್ಲಿಂದ ಅಬ್ಬಬ್ಬ ಅಂದ್ರೆ ನಿಮ್ಗೆ ಪ್ರಶ್ನೆಗಳು ಬರೋದು ಟರ್ಮಿನಲ್ ಆಕ್ಸಿಡೇಷನ್ ಅಂದ್ರೆ ಏನು. ಸೊ ಈ ಇಕ್ವೇಶನ್ ನೆನ್ಪಿಟ್ಕೊಳ್ಳಿ. ಅಂಡ್ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂದ್ರೆ ಏನು, ಕಾಂಪ್ಲೆಕ್ಸ್ ಇದನ್ನ ಬಗ್ಗೆ ಆಲ್ರೆಡಿ ಹೇಳ್ದೆ ಹೇಗೆ ಕೇಳ್ತಾರೆ ಅಂತ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಹೈಯರ್ ಅಂದ್ರೆ ಏನ್ ಬೇಕಾದ್ರೂ ಕೇಳಬಹುದು. ಸೊ ಐ ಆಮ್ ಗಿವಿಂಗ್ ಯು ಅ ಸೇಫ್ ಸ್ಪೇಸ್, ಇಷ್ಟು ಕೇಳಬಹುದು ಅಂತ. ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆದಾಗ, ಜನರೇಟ್ ಅಥವಾ ಆಕ್ಟಿವೇಟ್ ಆದಾಗ ಆಕ್ಚುಯಲ್ ATP ಪ್ರೊಡಕ್ಷನ್ ನಡೆಯೋದು. ನೆಕ್ಸ್ಟ್, ರೆಸ್ಪಿರೇಟರಿ ಪಾಥ್ವೇನ ನಾವು ಆಂಫಿಬೋಲಿಕ್ ಪಾಥ್ವೇ ಅಂತ ಕೂಡ ಕರಿತೀವಿ. ಯಾಕೆಂದ್ರೆ ರೆಸ್ಪಿರೇಷನ್ ಅಲ್ಲಿ ಬರೀ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗ್ತಿಲ್ಲ, ಬಟ್ ದೇರ್ ಇಸ್ ಆಲ್ಸೋ ಫಾರ್ಮೇಶನ್ ಆಫ್ ನ್ಯೂ ಮಾಲಿಕ್ಯೂಲ್ಸ್. ಲೈಕ್ ಇನ್ ಆಂಫಿಬೋಲಿಕ್ ಪಾಥ್ವೇ, ದ ರೆಸ್ಪಿರೇಟರಿ ಪಾಥ್ವೇ ಸಬ್ಸ್ಟ್ರೇಟ್ಸ್ ಏನೆಲ್ಲ ನಿಮ್ಗೆ, ಕ್ಯಾಟಬಾಲಿಕ್ ಅಂದ್ರೆ ಏನು, ಪ್ರೋಟೀನ್ಸ್ ಇಂದ ಅಮೈನೋ ಆಸಿಡ್, ಫ್ಯಾಟ್ಸ್ ಇಂದ ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್, ಎರಡೂ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗುತ್ತೆ. ಕಾರ್ಬೋಹೈಡ್ರೇಟ್ ಹೇಗೂ ಇದೆ ಅಂಡ್ ಇದು ಗ್ಲೈಕೋಲೈಸಿಸ್ಗೆ ಎಂಟ್ರಿಯನ್ನ ಕೊಡುತ್ತೆ. ಅದೇ ರೆಸ್ಪಿರೇಟರಿ ಪಾಥ್ವೇಸ್ ಕ್ಯಾನ್ ಆಲ್ಸೋ ಬಿ ಅನಬೋಲಿಕ್, ಅಂದ್ರೆ ಹೆಲ್ಪ್ ಇನ್ ಬಿಲ್ಡಿಂಗ್. ರೆಸ್ಪಿರೇಟರಿ ಪಾಥ್ವೇಸ್ ಅಂದ್ರೆ ಗ್ಲೈಕೋಲೈಸಿಸ್, ಕ್ರೆಬ್ಸ್, ಅಲ್ಲಿಂದ ಕೂಡ ಮಾಲಿಕ್ಯೂಲ್ಸ್ ಅನ್ನ ನೀವು ತೆಗೆದು ಅಮೈನೋ ಆಸಿಡ್ ಫಾರ್ಮೇಶನ್, ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್ ಫಾರ್ಮೇಶನ್, ಅಂಡ್ ದೇ ವಿಲ್ ಫರ್ದರ್ ಹೆಲ್ಪ್ ಇನ್ ಬಿಲ್ಡಿಂಗ್ ಅಪ್ ಆಫ್ ಪ್ರೋಟೀನ್ ಅಂಡ್ ಬಿಲ್ಡಿಂಗ್ ಫ್ಯಾಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥದ್ದೊಂದು ರೆಪ್ರೆಸೆಂಟೇಷನ್ ಅನ್ನ ನಿಮ್ಮ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ದೇರ್ ಆರ್ 3 ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್: ಫ್ಯಾಟ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್. ಕಾರ್ಬೋಹೈಡ್ರೇಟ್ ಆದ್ರೆ ಗ್ಲೂಕೋಸ್ ಅಂತ ನೀವು ತಗೊಂಡ್ರೆ ಗ್ಲೈಕೋಲೈಸಿಸ್ಗೆ ಹೋಯ್ತು, ಅಂದ್ರೆ ಇಲ್ಲಿ ಕ್ರೆಬ್ಸ್ ಸೈಕಲಿಗೆ ಹೋಯ್ತು.
ಓಕೆ, ಗುಡ್. ಬ್ರೇಕ್ ಡೌನ್ ಮಾತಾಡ್ತಾ ಇದೀವಿ. ಫ್ಯಾಟ್ ಆದ್ರೆ ವಿಲ್ ಬ್ರೇಕ್ ಡೌನ್ ಇಂಟು ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್. ಗ್ಲಿಸರಾಲ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಡೈಹೈಡ್ರಾಕ್ಸಿ ಎಸಿಟೋನ್ ಫಾಸ್ಫೇಟ್ ಅಂಡ್ ಅಲ್ಲಿಂದ ಗ್ಲೈಕೋಲೈಸಿಸ್ಗೆ ಎಂಟ್ರಿ ಕೊಟ್ಟು ಕ್ರೆಬ್ಸ್ ಸೈಕಲ್ಗೆ ಹೋಗುತ್ತೆ. ಫ್ಯಾಟಿ ಆಸಿಡ್ ಆದ್ರೆ ಡೈರೆಕ್ಟ್ ಆಗಿ ಎಸಿಟೈಲ್ ಕೋಎನ್ಸೈಮ್ ಎ ಲಿಂಕ್ ರಿಯಾಕ್ಷನ್ ಇನ ಪ್ರಾಡಕ್ಟ್ ಕನ್ವರ್ಟ್ ಆಗುತ್ತೆ ಅಂಡ್ ಎಸಿಟೈಲ್ ಕೋಎನ್ಸೈಮ್ ಎ ವಿಲ್ ದೆನ್ ಎಂಟರ್ ದ ಕ್ರೆಬ್ಸ್ ಸೈಕಲ್. ಸೊ ಫ್ಯಾಟ್ ಆದ್ರೆ ಹೀಗೆ ರೆಸ್ಪಿರೇಟರಿ ಪಾತ್ವೆಯ ಭಾಗ ಆಗುವುದು. ಅದೇ ಪ್ರೋಟೀನ್ಸ್ ಅಲ್ಲಿ ಅಮೈನೋ ಆಸಿಡ್ ಅಂತ ನೀವು ತಗೊಂಡ್ರೆ there are 20 different amino acid and ಪ್ರತಿ ಅಮೈನೋ ಆಸಿಡ್ can convert into some of the other organic acid, most of them. Organic acid ಅಂದ್ರೆ some of the types of amino acid can form pyruvic acid, some can form acetyl coenzyme A, some can form alpha ketoglutarate that you get in Krebs cycle. So ಮೂರು different respiratory substrates are there which can enter the pathway of respiration, glycolysis, link reaction, Krebs cycle in different ways ಅಂತ ಹೇಳ್ತಾ ಇದ್ದಾರೆ. Okay. That brings us to the last part and this is the most important part. ಇಲ್ಲಿಂದ ನೀವು ಹೆಚ್ಚಿನ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬಹುದು. I have already told you what are the highlights of the chapter for your exam, final exams. KCET NEET ಆದರೆ this chapter will be dealt in a very different way altogether. ರೆಸ್ಪಿರೇಟರಿ ಕ್ವೋಷಂಟ್ ಮಾಡೋಕ್ಕಿಂತ ಮುಂಚೆ ಲೆಟ್ ಅಸ್ ಕಮ್ ಟು ದಿಸ್. ಸೊ ನಮಗೆ ಗೊತ್ತು ETS ಒಳಗಡೆ NADH and FADH2 ಎಂಟ್ರಿಯನ್ನು ಕೊಡುತ್ತೆ and thereby ATP ಜನರೇಷನ್ ಆಗೋದು because there is a proton gradient created. In the intermembranous space high H+ concentration ಇರುತ್ತೆ. ಅದೇ ಮ್ಯಾಟ್ರಿಕ್ಸ್ ಅಲ್ಲಿ H+ concentration drops. ಅದಕ್ಕೆ ಈ FOF1 ಆಕ್ಟಿವೇಟ್ ಆಗೋದು. FOF1 gets activated, ಕರೆಕ್ಟಾ? ಹಾಗಾದ್ರೆ NADH ಎಲೆಕ್ಟ್ರಾನ್ ಅಥವಾ ಪ್ರೋಟಾನ್ ಬಂದಿದ್ದು ಎಲ್ಲಿಂದ? ಹೈಡ್ರೋಜನ್ ಬಂದಿದ್ದು ಗ್ಲೂಕೋಸ್ ಇಂದ. FADH ಹತ್ರ ಹೈಡ್ರೋಜನ್ ಬಂದಿದ್ದು ಗ್ಲೂಕೋಸ್ ಇಂದ. ಅವುಗಳ ಎಲೆಕ್ಟ್ರಾನ್ಸಿನ ಎನರ್ಜಿಯನ್ನು ಯೂಟಿಲೈಸ್ ಮಾಡ್ಕೊಂಡು H+ ಅನ್ನು ತುಂಬಿಸ್ತಾ ಇದೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಂದ ಇಂಟರ್ಮೆಂಬ್ರೇನಲ್ ಸ್ಪೇಸ್, ಕರೆಕ್ಟ್ ಅಲ್ವಾ? ಸೊ ATP ಜನರೇಷನ್ ಆಗ್ತಾ ಇರೋದು ಬಿಕಾಸ್ ಆಫ್ NADH and FADH2. ETS ಅನ್ನ ನೀವು ಕ್ಲೋಸ್ ಆಗಿ ಸ್ಟಡಿ ಮಾಡಿದ್ರೆ ಒಂದು NADH ಎಲೆಕ್ಟ್ರಾನ್ ಅನ್ನ ಹೀಗೆ ಸರ್ಕ್ಯುಲೇಟ್ ಮಾಡಿದಾಗ 3 ATP ಸಿಗುತ್ತೆ ಅಂಡ್ ಒಂದು FADH2 ಎಲೆಕ್ಟ್ರಾನ್ ಸರ್ಕ್ಯುಲೇಟ್ ಮಾಡಿದಾಗ 2 ATP ಸಿಗುತ್ತೆ. ಆ ಕ್ಯಾಲ್ಕುಲೇಷನ್ ಅನ್ನು ನಾನು ತಲೆಯಲ್ಲಿ ಇಟ್ಕೊಂಡ್ರೆ ದ ನೆಟ್ ನಂಬರ್ ಆಫ್ ATP ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಗ್ಲೈಕೋಲೈಸಿಸ್ ಇಂದ ನಮ್ಗೆ 2 ATP ಸಿಗುತ್ತೆ ಅಂಡ್ 2 NADH ಸಿಗುತ್ತೆ. ಪೈರುವೇಟ್ ಆಕ್ಸಿಡೇಷನ್ ಅಥವಾ ಲಿಂಕ್ ರಿಯಾಕ್ಷನ್ ಅಲ್ಲಿ ನಮಗೆ 2 NADH ಸಿಗುತ್ತೆ ಬಿಕಾಸ್ ವಿ ಆರ್ ಟಾಕಿಂಗ್ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಪರ್ ಗ್ಲೂಕೋಸ್ ಅಂದ್ರೆ 2 ಪೈರುವೇಟ್ ಅಂದ್ರೆ 2 ಲಿಂಕ್ ರಿಯಾಕ್ಷನ್ 2 into ಅಂದ್ರೆ 2 ಸರಿ ಕ್ರೆಬ್ಸ್ ಸೈಕಲ್ ನಡೆಯೋದು 2 into ಕ್ರೆಬ್ಸ್ ಸೈಕಲ್. ಇಲ್ಲಿ ನಮ್ಗೆ 2 GTP ಕೊಟ್ಟೆ ಆಲ್ರೆಡಿ, ಅಲ್ಲಿ ಬರ್ದಿದ್ದೆ, ಬ್ರಾಕೆಟ್ ಅಲ್ಲಿ ಬರೀತೀನಿ. 6 NADH and 2 FADH2 ಸಿಗುತ್ತೆ. ಇಫ್ ಐ ಟೇಕ್ 1 molecule of NADH as 3 ATP, till 2 ATP ಆಯಿತು. This is equal to 6 ATP. This is equal to 6 ATP. ಇಲ್ಲಿ ಡೈರೆಕ್ಟ್ ATP ಆಗಿ ತಗೊಂಡಿದ್ದೀವಿ. 6 into 3 18 ATP and 1 FADH2 is equal to 2 ATP ತಗೊಂಡ್ರೆ ಇಲ್ಲಿ 4 ATP. ಟೋಟಲ್ ಮಾಡಿ ನೋಡಿ ಎಷ್ಟು ಬರುತ್ತೆ. ಎಸ್, how much will you get? Can you calculate this? Yes, correct. So this entire setup ಇಲ್ಲಿ ಹೆಂಗೂ 2 ಇದೆ ಅಲ್ವಾ, will give you somewhere about 36 ATP ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ. ಬಟ್ ರಿಮೆಂಬರ್ ದಿಸ್ ಇಸ್ ನಾಟ್ ಆಲ್ವೇಸ್ ಟ್ರೂ. ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಅಲ್ಲಿ ನೀವು ಲ್ಯಾಬ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀರಾ, ಯು ಕ್ಯಾನ್ ಸಮ್ವೇರ್ ಎಕ್ಸ್ಪೆಕ್ಟ್ ಸರಿ ಓಕೆ 36 ATP ಪ್ರೊಡ್ಯೂಸ್ ಆಗ್ತಾ ಇದೆ. ಬಟ್ ನಮ್ಮ ದೇಹ ಹೀಗೆ ವರ್ಕ್ ಆಗಲ್ಲ. ಓಕೆ, ಈ NADH ವಿಚ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಸೈಟೋಪ್ಲಾಸಮ್ ಅಲ್ವಾ, ಗ್ಲೈಕೋಲೈಸಿಸ್ ನಡೆಯುತ್ತೆ ಸೈಟೋಪ್ಲಾಸಮ್ ಅಲ್ಲಿ. ಈ NADH ಮೈಟೋಕಾಂಡ್ರಿಯಾಕ್ಕೆ ಬರಲೇಬೇಕಂತ ಏನಿದೆ? See, this whole thing works out in ಇದು ಪೂರ್ತಿ this whole thing works in mitochondria. So NADH which is produced in the cytoplasm, ಏನ್ ಗ್ಯಾರಂಟಿ ಅದು ಬರ್ತಾ ಇದೆ ಮೈಟೋಕಾಂಡ್ರಿಯಾಕ್ಕೆ?
ಬೇರೆ ಯಾವುದಾದ್ರೂ ರಿಯಾಕ್ಷನ್ಗೆ ಬೇಕಾಯಿತು ಅಂತ ಹೇಳಿ ತನ್ನ ಹೈಡ್ರೋಜನನ್ನು ಡೊನೇಟ್ ಮಾಡ್ಬೋದು ಅಲ್ವಾ. ನೆಕ್ಸ್ಟ್ ಲಿಂಕ್ ರಿಯಾಕ್ಷನ್ ಅಲ್ಲಿ ಆ ಪೈರುವೇಟ್ ಅನ್ನೋದು 2 ಪೈರುವೇಟ್ ಮೈಟೋಕಾಂಡ್ರಿಯಾ ಒಳಗಡೆ ಹೋಗುತ್ತೆ ಫಾರ್ ಲಿಂಕ್ ರಿಯಾಕ್ಷನ್ ಅಂತ ಏನ್ ಗ್ಯಾರಂಟಿ? ಬೇರೆ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಯು ಹ್ಯಾವ್ ಟು ಅಸ್ಯೂಮ್ ದಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಒನ್ ಆಫ್ಟರ್ ದಿ ಅದರ್. ಗ್ಲೈಕೋಲೈಸಿಸ್ ಆದಂತ ಕ್ರೆಬ್ಸ್ ಸೈಕಲ್ ಆಗ್ತಾ ಇದೆ, ಪೈರುವೇಟ್ ಎಲ್ಲವೂ ಮೈಟೋಕಾಂಡ್ರಿಯಾ ಒಳಗಡೆ ಹೋಗ್ತಾ ಇದೆ, ಈ NADH ಕೂಡ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಿಗೆ ಎಂಟ್ರಿ ಆಗ್ತಾ ಇದೆ. ಕ್ರೆಬ್ಸ್ ಸೈಕಲ್ ಅಲ್ಲಿ ಆಲ್ಫಾ ಕೀಟೋಗ್ಲೂಟ್ರೇಟ್ ಎಲ್ಲವೂ ಕ್ರೆಬ್ಸ್ ಸೈಕಲ್ ಅಲ್ಲಿ ಇದೆ, ಯಾವುದು ಹೊರಗಡೆ ಬಂದು ಅಮೈನೋ ಆಸಿಡ್ ಫಾರ್ಮೇಶನ್ ಮಾಡ್ತಿಲ್ಲ. ಎಸಿಟೈಲ್ ಕೋಎನ್ಸೈಮ್ ಎ ಎಲ್ಲವೂ ಕ್ರೆಬ್ಸ್ ಸೈಕಲ್ ಎಂಟರ್ ಆಗುತ್ತೆ. ನನ್ ಆಫ್ ದೆಮ್ ಆರ್ ಹೆಲ್ಪಿಂಗ್ ಇನ್ ಫ್ಯಾಟಿ ಆಸಿಡ್ ಪ್ರೊಡಕ್ಷನ್. ಇದನ್ನೆಲ್ಲ ನೀವು ಊಹಿಸ್ಕೊಳ್ಬೇಕು. ಯು ಹ್ಯಾವ್ ಟು ಅಸ್ಯೂಮ್ ದಟ್. ದೆನ್ ಯು ಕ್ಯಾನ್ ಸೇ 36 or 38 ATP ಫಾರ್ಮೇಶನ್ ಆಗುತ್ತೆ ಅಂತ. ಅರ್ಥ ಆಯ್ತಾ? ಸೊ ಅದನ್ನ ನೋಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಇಲ್ಲಿಂದ ಸುಮಾರು ಒಂದು MCQ ಕೇಳ್ತಾರಲ್ವಾ, ಸ್ವಲ್ಪ ಕಷ್ಟವಾಗಿರೋದು ಇಲ್ಲಿಂದ ಕೇಳೋ ಚಾನ್ಸಸ್ ಆರ್ ವೆರಿ ಹೈ. And then comes respiratory quotient. Respiratory quotient will tell you what type of respiratory substrate has been used. Fat, protein, carbohydrate. Respiratory quotient is nothing but it's a formula where ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಇವಾಲ್ವ್ ಆಗಿದೆ ಡಿವೈಡೆಡ್ ಬೈ ಎಷ್ಟು ಆಕ್ಸಿಜನ್ ಕನ್ಸ್ಯೂಮ್ ಆಗಿದೆ, ಅಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಬೇಕಾದ್ರೆ ಅದನ್ನ ನೀವು ಡಿವೈಡ್ ಮಾಡ್ಕೊಳ್ಳೋದು. ಸಪೋಸ್ C6H12O6 plus 6O2 gives you 6 CO2. ಸೊ 6 ಕಾರ್ಬನ್ ಡೈಆಕ್ಸೈಡ್ ಡಿವೈಡೆಡ್ ಬೈ 6 ಆಕ್ಸಿಜನ್ ಇಸ್ ಈಕ್ವಲ್ ಟು ರೆಸ್ಪಿರೇಟರಿ ಕೋಶೆಂಟ್ ಎಷ್ಟು 1. ರೆಸ್ಪಿರೇಟರಿ ಕೋಶೆಂಟ್ ಫ್ಯಾಟ್ ಅಂತ ಅನ್ಕೊಳ್ಳಿ. ಅಲ್ಲಿ ನಿಮಗೆ ಪಾಲ್ಮೆಟಿಕ್ ಆಸಿಡ್ ಆರ್ ಪಾಲ್ಮೆಟಿನ್, ಟ್ರೈಪಾಲ್ಮೆಟಿನ್ ಅಂತ ಒಂದು ಮಾಲಿಕ್ಯೂಲಿನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. 145 ಆಕ್ಸಿಜನ್ ಮಾಲಿಕ್ಯೂಲ್ ಕನ್ಸ್ಯೂಮ್ ಮಾಡಿದ್ರೆ 102 ಕಾರ್ಬನ್ ಡೈಆಕ್ಸೈಡ್ ನಮಗೆ ಸಿಗುತ್ತೆ. 102 ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಟ್ರೈಪಾಲ್ಮೆಟಿನ್, ಅದನ್ನ ರಿಲೀಸ್ ಮಾಡಬೇಕಾದ್ರೆ ಆಕ್ಸಿಜನಿನ ಅವಶ್ಯಕತೆ ಜಾಸ್ತಿ, ಮೋರ್ ಆಕ್ಸಿಜನ್ ಇಸ್ ನೀಡೆಡ್. ಓಕೆ, ಬಿಕಾಸ್ ಆಫ್ ವಿಚ್ ದ ರೆಸ್ಪಿರೇಟರಿ ಕೋಶೆಂಟ್ ಇಸ್ ಲೆಸ್ ದೆನ್ 1.7. Respiratory quotient for protein is 0.9, also less than 1. Can it be more than 1? More than 1 ಇರೋದು for organic acids. ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಬೇಕಂದ್ರೆ ನೆನ್ಪಿಟ್ಕೊಳ್ಳಿ. ಆರ್ಗ್ಯಾನಿಕ್ ಆಸಿಡ್ಸ್ ಅಲ್ಲಿ ಕೆಲವು ಎಕ್ಸಾಂಪಲ್ ಹಾಕ್ತಾ ಇದ್ದೀನಿ. ಒಕ್ಸಾಲೋಎಸಿಟೇಟ್ ಒಂದು ವೇಳೆ ತಗೊಂಡ್ರಿ, ಆಲ್ಫಾ ಕೀಟೋಗ್ಲೂಟರೇಟ್ ತಗೊಂಡ್ರಿ, ಇದೆಲ್ಲ ರೆಸ್ಪಿರೇಟರಿ ಪಾತ್ವೆ ಎಂಟರ್ ಆದ್ರೆ ನಿಮಗೆ ರೆಸ್ಪಿರೇಟರಿ ಕೋಶೆಂಟ್ ವಿಲ್ ಬಿ ಮೋರ್ ದೆನ್ 1. ಕಮ್ಮಿ ಆಕ್ಸಿಜನ್ ಬೇಕಾಗುತ್ತೆ, ಕಮ್ಮಿ ಆಕ್ಸಿಜನ್ ಅನ್ನು ಯುಟಿಲೈಸ್ ಮಾಡ್ಕೊಂಡು ಆಲ್ ದ ಕಾರ್ಬನ್ ಡೈಆಕ್ಸೈಡ್ ಇಟ್ ವಿಲ್ ರಿಲೀಸ್. ಕ್ಯಾನ್ ಇಟ್ ಬಿ ಇನ್ಫೈನೈಟ್? ಎಸ್. ವೆನ್? ಇನ್, ಇದು ನೆನ್ಪಿಟ್ಕೊಳ್ಳಿ, ಎನೆರೋಬಿಕ್ ರೆಸ್ಪಿರೇಷನ್. ಎನೆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಸ್ಪೆಷಲಿ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಲ್ಲಿ ಏನಾಯ್ತು? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ ಬಟ್ ಆಕ್ಸಿಜನ್ ಆಗ್ತಾ ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಬಿ X ನಂಬರ್ ಬಟ್ ಆಕ್ಸಿಜನ್ ಇಸ್ 0 and anything divided by 0 will be infinite. ಸೊ ಇವುಗಳನ್ನ ಎರಡನ್ನ ನೀವು ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೆ ಓಕೆ, ಬಟ್ ಇದು ನೆನ್ಪಿಟ್ಕೊಳ್ಳೋದು ಬೆಟರ್. ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ ಅಲ್ಲಿ ರೆಸ್ಪಿರೇಟರಿ ಕೋಶೆಂಟ್ ಅನ್ನ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ they can ask you a tricky question without going out of NCERT. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. I hope the chapter is done, covered. This pathway is not important, to be very frank. Terminal oxidation, oxidative phosphorylation, external electron acceptor ಯಾರು ಕಾಂಪ್ಲೆಕ್ಸ್ ಇದನ್ನ ಹೆಸರು and ಅದರ ವಿಶೇಷತೆಯನ್ನ ನೆನ್ಪಿಟ್ಕೊಂಡ್ರೆ your problem will be solved. ಇದನ್ನ ಹೇಳ್ತಾ ending the session here. I will see you in the last chapter of this series, Plant Growth and Development, the next time. Bye-bye.